ಪುಟ 78 ಆಧ್ಯಾತ್ಮಿಕ ತರಬೇತಿ. ಈ ಅಧ್ಯಯನ ಮುಂದುವರಿಸಿಕೊಂಡು ಹೋಗೋಣ. ಸರಿಯಾದ ತರಬೇತಿಯ ಆರಂಭದ ಹೆಜ್ಜೆ ಎಂದರೆ ಸಾಧಕನ ಪ್ರವೃತ್ತಿಗಳನ್ನು ಭಗವದಭಿಮುಖವಾಗಿ ತಿರುಗಿಸುವುದು. ಇದನ್ನು ಅಂಡರ್ಲೈನ್ ಮಾಡ್ಕೊಂಡ್ರಿ. ಈ ಮೊದಲು 3 ಬೈಠಕ್ ಆಗುತ್ತಲ್ವಾ, ಆ ಮೊದಲು 3 ಬೈಠಕ್ನಲ್ಲಿ ಆಗ್ತಕ್ಕಂಥ ಕೆಲಸ ಇದೆ. ಇದಕ್ಕಾಗಿ ಪಂಡಿತರಾದ ಧರ್ಮಗುರುಗಳು ಬಹುಶಃ ಶಾಸ್ತ್ರ ಗ್ರಂಥಗಳಿಂದ ಎತ್ತಿಕೊಂಡ ಶಾರೀರಿಕ ಹಾಗೂ ಮಾನಸಿಕ ಸಾಧನೆಗಳನ್ನು ಯೋಚಿಸುವರು. ಅವುಗಳನ್ನು ಅನುಸರಿಸಲು ಅನೇಕ ವೇಳೆ ಜನರಿಗೆ ಬಲು ಕಠಿಣವೆನಿಸುವುದರಿಂದ ಅವರು ಮುಂದಿನ ಪ್ರಗತಿ ಇಲ್ಲದೆ ಆರಂಭ ದಶೆಯಲ್ಲಿಯೇ ಅನಿಯಮಿತ ಅವಧಿಯವರೆಗೆ ಉಳಿದು ಬಿಡುತ್ತಾರೆ. ಸಮರ್ಥ ಗುರುವು ಸ್ವಪ್ರಯತ್ನದಿಂದ ಪ್ರಾಣಾಹುತಿಯ ಬಲವನ್ನು ಉಪಯೋಗಿಸಿ ಶಾಶ್ವತವಾದ ಹಾಗೂ ಆಳವಾದ ಪರಿಣಾಮವನ್ನು ಉಂಟಾಗುವಂತೆ ಮಾಡಬೇಕು. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಸಮರ್ಥ ಗುರು ಅಲ್ಲಿಂದ ಏನಾಗಬೇಕಾಗಿರೋದು, ಪ್ರಾಣಾಹುತಿಯ ಬಲವನ್ನು ಉಪಯೋಗಿಸಿ ಶಾಶ್ವತವಾದ ಮತ್ತು ಆಳವಾದ ಪರಿಣಾಮವನ್ನು ಉಂಟು ಮಾಡಬೇಕು. ಶಾಶ್ವತ ಮತ್ತು ಆಳವಾದ ಪರಿಣಾಮ ಅಂದ್ರೆ ಏನಿಲ್ಲಿ? ಏನಂದ್ರೆ ಭಗವದ್ ಅಭಿಮುಖವಾಗಿ ಏನು ಮನಸ್ಸನ್ನು ತಿರುಗಿಸ್ಬೇಕು ಅಂತ ಹೇಳ್ತಾ ಇದಾರಲ್ಲ, ಅದು ಪರ್ಮನೆಂಟ್ ಆಗಿರ್ಬೇಕು. ಬರೀ ಒಂದ್ ದಿವಸ ತಿರುಗಿಸಿ ಮತ್ತೆ ಬಿಡುವಂಥದ್ದಲ್ಲ. ಅದು ಸಾಕಷ್ಟು ದಿವಸ ಅದು ಆಳವಾಗಿ ಕೂತ್ಕೊಂಡಾಗ ಏನಾಗುತ್ತೆ, ಅದು ನಮ್ಗೆ ನಮ್ಮ ಜೀವನದಲ್ಲಿ ಬರತಕ್ಕಂಥ ಏರುಪೇರುಗಳು ಆ ದಿಶೆಯಲ್ಲಿ ಒಂಚೂರು ಹಿಂದೆ ಮುಂದೆ ಆದ್ರೂ ಕೂಡ ದಾಜಿಯವರು ಅದಕ್ಕೆ ಎಲ್ಲ ಕಡೆ ಹೋಗಿ ಸೀಡಿಂಗ್ ಮಾಡಿ ಅಂತ ಹೇಳ್ತಾರೆ. ಸೀಡಿಂಗ್ ಮಾಡಿ ಒಂದ್ಸತಿ ಮನಸ್ಸನ್ನ ಭಗವದ್ ಅಭಿಮುಖವಾಗಿ ತಿರುಗಿಸ್ಬಿಟ್ರೆ ಅವರು ಕೆಲವು ಸತಿ ಬರ್ಬೋದು ತಕ್ಷಣ, ಕೆಲವು ಸತಿ ಬರದೇ ಇರ್ಬೋದು, ರೆಗ್ಯುಲರ್ ಇರ್ಬೋದು, ರೆಗ್ಯುಲರ್ ಇಲ್ಲದೆ ಇರ್ಬೋದು. ಬಟ್ ಕಾಲಕ್ರಮೇಣದಲ್ಲಿ ಆ ಬೀಜ ಮೊಳಕೆ ಹೊಡೆಯುತ್ತೆ, ಅದು ಕಾಲಕ್ರಮೇಣದಲ್ಲಿ ಬೆಳೀತಾ ಹೋಗುತ್ತೆ. ಸೊ 3 ಬೈಠಕ್ಕೆ ಏನ್ ಕೊಡ್ತೀವಿ ನಾವು, ಮೊದಲು ಇಂಟ್ರೊಡಕ್ಟರಿ ಸಿಟ್ಟಿಂಗ್ಸ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಮುಖ್ಯವಾದಂಥ ಕೆಲಸ ಇದೆ. ಅದಕ್ಕೆ ನಾವು ಶಾಸ್ತ್ರ ಗ್ರಂಥಗಳನ್ನ ಓದಿ ಮಾಡುವಂತ ಅಗತ್ಯ ಇಲ್ಲ. ಅದಕ್ಕೆ ಬೇಕಾಗಿರ್ತದ್ದು ಪ್ರಾಣಾಹುತಿಯ ಶಕ್ತಿಯ ಸಹಾಯ. ನಮ್ಮ ಮನಸ್ಸು ಭಗವಂತನ ಕಡೆಗೆ ತಿರುಗಿದಾಗ ಸ್ವಾಭಾವಿಕವಾಗಿ ನಾವು ನಮ್ಮ ಎಲ್ಲ ಕಾರ್ಯಗಳಲ್ಲಿಯೂ ಆ ಶ್ರೇಷ್ಠ ಶಕ್ತಿಯೊಡನೆ ಸಂಪರ್ಕವನ್ನು ಅನುಭವಿಸತೊಡಗುತ್ತೇವೆ. ಈ ಮಾನಸಿಕ ಸ್ಥಿತಿಯು ಆಂತರ್ಯದಲ್ಲಿ ನಿರಂತರವಾಗಿ ಸ್ಥಾಪಿತವಾದಾಗ ನಾವು ಮಾಡುವ ಪ್ರತಿಯೊಂದು ಕಾರ್ಯವೂ ಭಕ್ತಿಯ ಅಂಗವಾಗಿ ಇಲ್ಲವೇ ದೈವಿ ಸಮರ್ಪಣೆಯಾಗಿ ತೋರಿ ನಾವು ಎಲ್ಲ ಕಾಲದಲ್ಲಿಯೂ ದೇವರ ಸತತ ಸ್ಮರಣೆಯಲ್ಲಿ ಇರುತ್ತೇವೆ. ಶೀಘ್ರದಲ್ಲಿಯೇ ಸಾಧಕನು ಹೃದಯದಲ್ಲಿ ಆಂತರಿಕ ಕಂಪನಗಳನ್ನು ಅನುಭವಿಸತೊಡಗುವನು. ಇದು ಶಬ್ದ ಅಥವಾ ಅಜಪ ಎಂಬ ಆಧ್ಯಾತ್ಮಿಕ ಸ್ಥಿತಿಯ ಆರಂಭ. ನಾವು ಯೋಗ್ಯ ಮಾರ್ಗದರ್ಶನದಲ್ಲಿ ಸರಿಯಾದ ದಾರಿಯಿಂದ ಸಾಗಿದಂತೆಲ್ಲ ಅದು ತನ್ನಷ್ಟಕ್ಕೆ ತಾನೇ ಬೆಳೆಯುತ್ತಾ ಹೋಗುವುದು. ಬಹಳ ಕಾಲದವರೆಗೆ ಬಾಹ್ಯ ಜಪವನ್ನು ಮಾಡುವ ಕೆಲ ಜನರು ನಿದ್ದೆಯಲ್ಲಿಯೂ ಅದು ಮುಂದುವರಿಯುವುದನ್ನು ಕಾಣುವರು. ಇದನ್ನು ಅವರು ಅಜಪ ಅಥವಾ ಶಬ್ದವೆಂದು ತಪ್ಪಾಗಿ ಭಾವಿಸುವರು. ನಿಜವಾಗಿ ಅದು ಹಾಗಲ್ಲ. ಸತತಾಭ್ಯಾಸದಿಂದ ಅವರ ಹೃದಯ ಮತ್ತು ನಾಲಿಗೆಗಳಲ್ಲಿ ರೂಢಿಯಾಗಿರುತ್ತದೆಯಾದುದರಿಂದ ಅವರು ಮಲಗಿದಾಗಲೂ ಮೈಮರೆತಾಗಲೂ ಈ ಕ್ರಿಯೆಯು ನಡೀತೇ ಇರುತ್ತದೆ. ಅವರು ಸ್ವಲ್ಪ ಕಾಲ ಅಭ್ಯಾಸವನ್ನು ಬಿಟ್ಟು ಬಿಟ್ಟರೆ ಅದು ನಿಂತು ಹೋಗುವುದು. ಇದು ಕೇವಲ ರೂಢಿಯ ಬಲದಿಂದ ಉಂಟಾಗುವುದೇ ಹೊರತು ನಿಜವಾದ ಅಜಪ ಸ್ಥಿತಿ ಅಲ್ಲ. ಉಚ್ಚ ಆಧ್ಯಾತ್ಮಿಕ ಸಿದ್ಧಿ ಎಂದು ಅನೇಕ ವರ್ಷಗಳ ಕಠಿಣ ಪರಿಶ್ರಮದಿಂದ ದೊರಕಿಸಲಾದುದೆಂದು ನಿಜವಾಗಿ ಭಾವಿಸಲಾದ ಅಜಪ ಸ್ಥಿತಿಯು ಪ್ರಾಣಾಹುತಿಯ ಪದ್ಧತಿಯಿಂದ ಸರಿಯಾದ ತರಬೇತಿಯ ಮೂಲಕ ಕೆಲವೇ ವಾರಗಳಲ್ಲಿ, ಅದೇಕೆ ಕೆಲವೇ ದಿನಗಳಲ್ಲಿ ಪ್ರಾಪ್ತವಾಗಬಲ್ಲದು. ಈ ರೀತಿ ಉಂಟಾದ ಕಂಪನಗಳು ಕೆಲಕಾಲ ಹೃದಯದಲ್ಲಿದ್ದು ಅನಂತರ ಅವು ಉಳಿದ ಚಕ್ರಗಳಿಗೆ ಹರಡಿ ಕೊನೆಗೆ ದೇಹದ ಪ್ರತಿಯೊಂದು ಕಣಕ್ಕೂ ವ್ಯಾಪಿಸುವವು. ನೀನು ಅಂಡರ್ಲೈನ್ ಮಾಡ್ಕೊಳ್ರಿ. ಅಜಪ್ಪ ಅಂತ ಏನಿತ್ತಲ್ವಾ, ಸೊ ಶೀಘ್ರದಲ್ಲಿಯೇ ಸಾಧಕನು ಹೃದಯದಲ್ಲಿ ಆಂತರಿಕ ಕಂಪನಗಳನ್ನು ಅನುಭವಿಸತೊಡಗುವನು. ಇದು ಶಬ್ದ ಅಥವಾ ಅಜಪ ಎಂಬ ಆಧ್ಯಾತ್ಮಿಕ ಸ್ಥಿತಿಯ ಆರಂಭ. ಅದಾದ್ಮೇಲೆ ಈ ರೀತಿಯುಂಟಾದ ಕಂಪನಗಳು ಕೆಲಕಾಲ ಹೃದಯದಲ್ಲಿದ್ದು ಅನಂತರ ಅವು ಉಳಿದ ಚಕ್ರಗಳಿಗೆ ಹರಡಿ ಕೊನೆಗೆ ದೇಹದ ಪ್ರತಿಯೊಂದು ಕಣಕ್ಕೂ ವ್ಯಾಪಿಸುವವು. ಆಗ ಅದನ್ನು ಅನಾಹತವೆಂದು ತಿಳಿಯಲಾಗಿದೆ. ಅದನ್ನು ಅಂಡರ್ಲೈನ್ ಮಾಡಿಕೊಳ್ಳ್ರಿ. ನಮ್ಮ ಸಂಸ್ಥೆಯಲ್ಲಿ ನಿಯೋಜಿತವಾದಂತೆ ಅನುಸರಿಸಲ್ಪಡಬೇಕಾದ ಸಾಧನ ಪದ್ಧತಿ ಎಂದರೆ ಅತ್ಯಂತ ಪ್ರಯೋಜನಕಾರಿಯೂ ಪೂರ್ಣ ಯಶಸ್ಸನ್ನು ಪಡೆಯಲು ಪ್ರಾಯಶಃ ಏಕಮೇವ ಸಾಧನವೂ ಆದ ದಕ್ಷವಾದ ಮಾರ್ಗದರ್ಶನದಲ್ಲಿ ಧ್ಯಾನ ಒಂದೇ. ಸೊ ನಮ್ಮಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದೇನು? ಧ್ಯಾನ. ಬಟ್ ಏನು? ಮಾರ್ಗದರ್ಶನದಲ್ಲಿ ಮಾಡಬೇಕು.
ಸಾಮಾನ್ಯವಾಗಿ ಜನರು ಧ್ಯಾನ ಸಮಯದಲ್ಲಿ ತಮ್ಮ ಮನಸ್ಸಿನಲ್ಲಿ ನುಗ್ಗುವ ಅಸಂಖ್ಯ ವಿಚಾರಗಳನ್ನು ಕುರಿತು ದೂರುವರು. ಇದನ್ನ ಅಂಡರ್ಲೈನ್ ಮಾಡ್ಕೊಂಡ್ರಿ. ಅಸಂಖ್ಯ ವಿಚಾರಗಳಿದೆಯಲ್ಲ, ಸೊ ತುಂಬಾ ಥಾಟ್ಸ್ ಬರುತ್ತೆ ಅಂತ ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾರೆ. ತಮ್ಮ ಮನಸ್ಸನ್ನು ತಟಸ್ಥ ಸ್ಥಿತಿಗೆ ತರುವವರೆಗೆ ತಾವು ಮಾಡುವ ಸಾಧನವು ಸಫಲವಾಗದೆಂದು ಅವರ ಎಣಿಕೆ. ಇದು ಎಕ್ಸ್ಪೆಕ್ಟೇಷನ್. ಎಲ್ರಿಗೂ ಏನಪ್ಪಾ ಅಂದ್ರೆ ವಿ ಶುಡ್ ರೀಚ್ ಎ ಥಾಟ್ಲೆಸ್ ಸ್ಟೇಟ್ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆದರೆ ಅದು ಹಾಗಲ್ಲ. ನಾವು ಧ್ಯಾನವನ್ನು ಮಾಡುತ್ತಿರುವೆ ವಿನಃ ಏಕಾಗ್ರತೆಯ ಅಭ್ಯಾಸವನ್ನಲ್ಲ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಇದರ ಬಗ್ಗೆ ದಾಜಿ ಅವರು ಕೂಡ ಸಾಕಷ್ಟು ಹಾರ್ಟ್ಫುಲ್ನೆಸ್ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಧ್ಯಾನಕ್ಕೂ ಮತ್ತು ಏಕಾಗ್ರತೆಗೂ ಇರತಕ್ಕಂಥ ವ್ಯತ್ಯಾಸ. ಸೊ ಎಫರ್ಟ್ಫುಲ್ ಫೋಕಸ್ ಆಯಿತು ಅಂದ್ರೆ ಏಕಾಗ್ರತೆ ಆಗುತ್ತೆ. ಎಫರ್ಟ್ ಇಲ್ದಿರ ಫೋಕಸ್ ಮಾಡ್ತು ಅಂದ್ರೆ ಅದು ಧ್ಯಾನವಾಗುತ್ತೆ. ಸೊ ಯಾವುದೇ ಪ್ರಯಾಸ ಇಲ್ಲದಿರ ನಾವು ಒಂದು ಕಡೆ ನಮ್ಮ ಗಮನವನ್ನು ಕೊಟ್ಟಾಗ ಅದು ಧ್ಯಾನವಾಗುತ್ತೆ. ಪ್ರಯಾಸ ರಹಿತವಾಗಿ ಶಕ್ತಿ ಭರಿತವಾಗಿ ನಾವು ಒಂದು ಕಡೆ ನಮ್ಮ ಗಮನವನ್ನು ಕೊಟ್ಟಾಗ ಅದು ಏಕಾಗ್ರತೆ ಆಗುತ್ತೆ. ಆ ಸಮಯದಲ್ಲಿ ನಾವು ನಮ್ಮ ಮನಸ್ಸಿನಲ್ಲಿ ಬರುವ ಅನ್ಯ ವಿಚಾರಗಳ ಕಡೆಗೆ ಲಕ್ಷ್ಯ ಕೊಡದೆ ಧ್ಯಾನವನ್ನು ಮುಂದುವರಿಸಬೇಕು. ಏನ್ ಮಾಡ್ಬೇಕು? ಆ ವಿಚಾರ ಏನ್ ಬರುತ್ತೆ ಅದ್ರ ಕಡೆ ಲಕ್ಷ್ಯ ಕೊಡಬಾರ್ದು. ಎಂದಿಗೂ ವಿಶ್ರಮಿಸದ ನಮ್ಮ ಜಾಗೃತ ಮನಸ್ಸಿನ ಕಾರ್ಯಗಳಿಂದಾಗಿ ವಿಚಾರಗಳ ಪ್ರವಾಹವು ಬರುತ್ತದೆ. ನಮ್ಮ ಜಾಗೃತ ಮನಸ್ಸು ಹರಿದಾಡುತ್ತಾ ಅಗಣಿತ ವಿಚಾರಗಳನ್ನು ಮಾಡುತ್ತಿದ್ದಾಗಲೂ ನಾವು ಸುಪ್ತ ಚೇತನದ ಮೂಲಕ ಧ್ಯಾನದಲ್ಲಿಯೇ ಮಗ್ನರಾಗಿ ಇರುತ್ತೇವೆ. ಸೊ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಮ್ಮ ಪ್ರಜ್ಞಾವಂತ ಮನಸ್ಸು ಏನ್ ಮಾಡ್ತಿದೆ? ಎಲ್ಲ ಕಡೆ ಹರಿದಾಡ್ತಾ ಇದೆ. ಆದರೆ ಸುಪ್ತ ಮನಸ್ಸು ಏನ್ ಮಾಡುತ್ತೆ? ಅದು ಧ್ಯಾನದಲ್ಲಿ ಮುಳುಗಿರುತ್ತೆ. ಅಲ್ಲಿಗೆ ಎರಡು ರೀತಿಯಾದಂಥ ಮನಸ್ಸು ಕೂಡ ತನ್ನ ಕೆಲಸ ತಾನು ಮಾಡ್ತಿರುತ್ತೆ. ಈ ಪ್ರಕಾರ ಯಾವ ದೃಷ್ಟಿಯಿಂದ ನೋಡಿದ್ರು ನಮಗೆ ಹಾನಿ ಇಲ್ಲ. ಕಾಲಕ್ರಮದಲ್ಲಿ ಸಾಕಷ್ಟು ಅಭ್ಯಾಸವಾದ ಮೇಲೆ ಜಾಗೃತ ಮನಸ್ಸು ರೂಪುಗೊಂಡು ಸುಪ್ತ ಚೇತನದೊಂದಿಗೆ ಮೇಳವಾಗಿ ಕೆಲಸ ಮಾಡಲು ಆರಂಭಿಸಬಹುದು. ಈ ರೀತಿಯಿಂದ ಉಂಟಾದ ಪರಿಣಾಮವು ಆಳವೂ ಸುದೀರ್ಘವೂ ಆಗಿರುವುದು ಹಾಗೂ ಕೊನೆಗೆ ಆತ್ಮದ ಗುಣ ವಿಶೇಷವಾದ ಶಾಂತತೆಯು ಪ್ರಬಲವಾಗುವುದು. ಯಾಕಂದ್ರೆ ನಾವು ಆತ್ಮದ ಹತ್ರ ಹೋಗ್ತಾ ಇದೀವಿ ಅಂತ ನಮಗೆ ಸಂಕೇತ ಏನು? ಒಂದು ಸಂಕೇತ ಅಂದ್ರೆ ನಮಗೆ ಶಾಂತತೆ ದೊರಕಲಿಕ್ಕೆ ಶುರು ಆಗುತ್ತೆ. ಕೆಲವು ಸಂಗತಿಗಳಲ್ಲಿ ಮನಸ್ಸಿನ ಸಹಜ ಕಾರ್ಯವನ್ನು ತಡೆಯಲು ಗುರುಗಳು ಧ್ಯಾನದ ಬೈಠಕುಗಳಲ್ಲಿ ತಮ್ಮ ಇಚ್ಛಾಶಕ್ತಿಯನ್ನು ಉಪಯೋಗಿಸುವುದನ್ನು ಕಂಡಿದ್ದೇನೆ. ಇದರ ಪರಿಣಾಮವೇನೆಂದರೆ ತಾತ್ಪೂರ್ತಿಕವಾದ ಮರೆವಿನ ಸ್ಥಿತಿ ಇಲ್ಲವೇ ಮೆದುಳಿನ ಕಾರ್ಯದ ತಡೆ ಉಂಟಾಗುವುದು. ಸೊ ಯಾರಾದ್ರೂ ಗುರುಗಳು ತಮ್ಮ ಇಚ್ಛಾಶಕ್ತಿಯಿಂದ ಆ ಮನಸ್ಸನ್ನ ತಟಸ್ಥಗೊಳಿಸ್ಲಿಕ್ಕೆ ಬಲವಂತವಾಗಿ ಪ್ರಯತ್ನ ಪಡ್ತು ಅಂದ್ರೆ ಅದು ಮೆದುಳಿನ ಮೇಲೆ ಪರಿಣಾಮ ಬೀರುತ್ತೆ ಅಥವಾ ಮರೆತು ಹೋಗುವಂತ ಸ್ಥಿತಿ ಏರ್ಪಾಡಾಗತ್ತೆ. ಅರಿವಿಲ್ಲದ ಹೊಸಬನಿಗೆ ಈ ಸ್ಥಿತಿಯು ತೀರಾ ಆಕರ್ಷಕವಾಗುವುದಲ್ಲದೆ ಈ ಅಸಾಧಾರಣ ಶಕ್ತಿಯ ಪ್ರದರ್ಶನದಿಂದ ವಿಶೇಷವಾಗಿ ಪ್ರಭಾವಿತನಾಗುತ್ತಾನೆ. ನನ್ನ ಅಭಿಪ್ರಾಯದಲ್ಲಿ ಇದು ತಾವು ಗುರುಗಳೆಂದು ತಮ್ಮ ಮಹಿಮೆಯನ್ನು ಸ್ಥಾಪಿಸಲು ಅತ್ಯಂತ ಹೆಚ್ಚು ಶಿಷ್ಯರನ್ನು ಆಕರ್ಷಿಸಲು ಆತುರವುಳ್ಳವರು ಮಾಡುವ ಒಂದು ಇಂದ್ರಜಾಲದ ಕ್ರಿಯೆ ಮಾತ್ರ. ಅಂದ್ರೆ ಯಾರಿಗೂ ಕೂಡ ಫೋರ್ಸಿಬ್ಲಿ ಮಾಡಕ್ಕೆ ಹೋಗ್ಬಾರ್ದು. ಇಂದ್ರಜಾಲದ ಕ್ರಿಯೆ ಅಂತ ಕರೀತಾರೆ. ಇದು ಆತ್ಮ ಪ್ರಾಧಾನ್ಯವನ್ನು ಉಳಿದು ಬೇರೆ ಯಾವ ಉದ್ದೇಶವೂ ಇರದ ಆಧ್ಯಾತ್ಮಿಕ ಗುರುವು ಮಾಡುವ ಶಕ್ತಿಯ ದೊಡ್ಡ ದುರುಪಯೋಗವೆಂದು ನಾನು ಹೇಳುವೆನು. ಇದು ತಪ್ಪು ಪದ್ಧತಿಯಾಗಿದ್ದು ಸಾಧಕನ ಆಧ್ಯಾತ್ಮಿಕ ಪ್ರಗತಿಗೆ ಹಾನಿಕರವಾಗಿದೆ. ಅದು ಅದುಮಲ್ಪಟ್ಟ ಇಲ್ಲವೇ ತಡೆ ಹಿಡಿಯಲ್ಪಟ್ಟ ವಿಚಾರಗಳು ಶೀಘ್ರವಾಗಿಯೇ ಪ್ರಬಲವಾದ ಪ್ರಕ್ರಿಯೆಯನ್ನು ತೋರಿ ಇಡೀ ಆಂತರಿಕ ರಚನೆಯನ್ನು ಕೆಡಿಸಿ ಬಿಡುತ್ತದೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ನಾವು ಫೋರ್ಸಿಬ್ಲಿ ಏನಾದ್ರು ಮಾಡಕ್ ಹೋದಾಗ ಏನಾಗುತ್ತೆ? ಅದನ್ನ ನಾವು ಬಿಟ್ಟಿರ್ತೀವಿ. ಕಾಲಕ್ರಮೇಣದಲ್ಲಿ ಅದಕ್ಕೆ ಶಕ್ತಿ ಬಂದು ಅದು ಒಂದು ರೀತಿಯಾದಂಥ ವಿಸ್ಫೋಟಗೊಳ್ಳುತ್ತೆ. ಅಲ್ಲದೆ ಈ ಅಭ್ಯಾಸವು ಆಂತರಿಕ ಜಡತೆಯನ್ನು ಮಾನಸಿಕ ಮಾಂದ್ಯವನ್ನು ಉಂಟು ಮಾಡುತ್ತದೆ. ಇಲ್ಲಿ ಇನ್ನೊಂದು ಕ್ಲೂ ಕೊಡ್ತಾ ಇದ್ದಾರೆ. ಸರಿಯಾದಂಥ ಅಭ್ಯಾಸ ಮಾಡಿದ್ರೆ ಏನಾಗಬೇಕು ಏನಾಗಬಾರ್ದು ಅಂತ. ಸರಿಯಾದಂಥ ಅಭ್ಯಾಸ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ? ಆಂತರಿಕ ಜಡತೆ ಮತ್ತು ಮಾನಸಿಕ ಮಾಂದ್ಯವು ಉಂಟಾಗುವುದು. ಸೊ ವಿ ಬಿಕಮ್ ಮೋರ್ ಗ್ರಾಸರ್ ಅಂಡ್ ದ ಮೈಂಡ್ ಬಿಕಮ್ಸ್ ವೆರಿ ಡಲ್. ದೀರ್ಘಕಾಲದವರೆಗೆ ಇಂಥ ಸಾಧನೆಯನ್ನು
ಅನುಸರಿಸುವವನು ವಿವೇಕವನ್ನು ಕಳೆದುಕೊಳ್ಳುವನಲ್ಲದೆ ಆತನ ಅನುಭವ ಸಾಮರ್ಥ್ಯವು ಕುಂಠಿತವಾಗುತ್ತದೆ. ಸೊ ದೇ ವಿಲ್ ಲೂಸ್ ದೇರ್ ಡಿಸ್ಕ್ರಿಮಿನೇಟಿವ್ ಪವರ್ ಅಂಡ್ ದೇರ್ ಎಬಿಲಿಟಿ ಟು ಎಕ್ಸ್ಪೀರಿಯನ್ಸ್ ಥಿಂಗ್ಸ್. ಹಾಗಾದ್ರೆ ನಾವು ಸರಿಯಾದಂತ ಧ್ಯಾನ ಪದ್ಧತಿ ಮಾಡ್ತು ಅಂತಂದ್ರೆ ಇಲ್ಲಿ ಬರೀತಾ ಇದ್ದಾರೆ, ಇಫ್ ಯು ಆಕ್ಚುಲಿ ಡೂ ದ ಕರೆಕ್ಟ್ ಪ್ರಾಕ್ಟೀಸ್, ನಾವು ಸಟ್ಲ್ ಆಗಬೇಕು, ಸೂಕ್ಷ್ಮ ಆಗಬೇಕು, ಮಾನಸಿಕವಾಗಿ ವಿಸ್ತಾರ ಆಗಬೇಕು, ಶಾರ್ಪ್ ಆಗಬೇಕು, ನಮ್ಮ ಬುದ್ಧಿ ಶಾರ್ಪ್ ಆಗಬೇಕು ಅಥವಾ ಚೂಪ್ ಆಗಬೇಕು, ವಿವೇಕವನ್ನು ಬೆಳೆಸ್ಕೋಬೇಕು, ಮತ್ತೆ ಅನುಭವ ಸಾಮರ್ಥ್ಯವನ್ನು ಸಹ ನಾವು ಬೆಳೆಸ್ಕೋಬೇಕು. ಇದಿಷ್ಟು ಬೆಳೆಯುತ್ತೆ ನಾವು ಸರಿಯಾದಂತ ಪದ್ಧತಿಯಲ್ಲಿ ಧ್ಯಾನ ಮಾಡಿದರೆ. ಕಾಲಕ್ರಮದಲ್ಲಿ ಆತನು ಸಂಪೂರ್ಣ ಕೆಟ್ಟು ಹೋಗಿ ನಿಜವಾದ ಆಧ್ಯಾತ್ಮಿಕ ತರಬೇತಿ ಹೊಂದಲು ತೀರಾ ಅಯೋಗ್ಯನಾಗುವನು. ಮನುಷ್ಯನು ದಿನೇ ದಿನಕ್ಕೆ ಹಗುರವಾಗುತ್ತಾ ನಡೆಯದಿದ್ದರೆ ಆತನು ತಪ್ಪು ಬಗೆಯ ಆಧ್ಯಾತ್ಮಿಕ ತರಬೇತಿಯನ್ನು ಪಡೆಯುತ್ತಿರುವನೆಂದು ನಾವು ಊಹಿಸತಕ್ಕದ್ದು. ಸೊ ಒಂದು ಕ್ಲೂ ಕೊಡ್ತಾರೆ, ಏನಪ್ಪಾ ಅಂದ್ರೆ ಇದೆಲ್ಲ ನೋಡ್ಕೊಳ್ಳಿಕ್ ಬರ್ದೇ ಇದ್ರು ಕೂಡ ದಿನ ದಿನದಿಂದ ಹಗುರ ಆಗ್ತಾ ಹೋಗ್ಬೇಕು. ಅಟ್ಲೀಸ್ಟ್ ಅಷ್ಟಾದ್ರೂ ನೋಡ್ಕೊಳ್ಳೋದು ಬರ್ಬೇಕು. ನಾವು ಹಗುರ ಆಗ್ತಾ ಇದೀವ, ಭಾರ ಆಗ್ತಾ ಇದೀವ, ಇಷ್ಟನ್ನಾದ್ರೂ ನೋಡ್ಕೊಳ್ಳೋದು ಬಂತು ಅಂತಂದ್ರೆ ನಮಗೆ ಓಕೆ, ನಾವು ಸರಿಯಾದಂತ ಮಾರ್ಗದಲ್ಲಿ ನಡೀತಿದೀವಿ ಅನ್ನೋ ಒಂದು ಮನದಟ್ಟಾಗುತ್ತೆ. ಮಾನಸಿಕ ಹಾಗೂ ಆತ್ಮಿಕ ಲಘುತ್ವದ ಸತತವಾದ ಬೆಳವಣಿಗೆಯು ಆಧ್ಯಾತ್ಮಿಕ ಪ್ರಗತಿಯ ನಿಶ್ಚಿತ ಪ್ರಮಾಣವಾಗಿದೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಮಾನಸಿಕ ಹಾಗೂ ಆತ್ಮದ ಲಘುತ್ವವು ಸತತವಾದ ಬೆಳವಣಿಗೆಯ ಆಧ್ಯಾತ್ಮಿಕ ಪ್ರಗತಿಯ ನಿಶ್ಚಿತ ಪ್ರಮಾಣವಾಗಿದೆ. ಇದನ್ನು ಕೇಳಬಹುದು ನಿಮ್ಗೆ ಎಕ್ಸಾಮ್ ಅಲ್ಲಿ, ಆಧ್ಯಾತ್ಮಿಕ ಪ್ರಗತಿಯ ನಿಶ್ಚಿತ ಪ್ರಮಾಣ ಯಾವುದು ಅಂತ. ಈ ಪ್ರಕಾರ ಯಾವುದು? ಸೊ ಮೆಂಟಲ್ ಅಂಡ್ soul level lightness is a very clear proof of the spiritual progress that we are making. Page number 81. Brother, page number? Thank you, brother. ನಾವೆಲ್ಲರೂ ಸರಿಯಾದ ಸಮಯಕ್ಕೆ ಬಂದ್ರೆ ಪ್ರಾಬ್ಲಮ್ ಆಗಲ್ಲ. ನಾವು ಸ್ವಲ್ಪ ನಿಧಾನಕ್ಕೆ ಬಂದಾಗ ಏನಾಗುತ್ತೆ, ಪೇಜ್ ನಂಬರ್ ಅಂತ ಕೇಳ್ತಾ ಕೂತಿರ್ತೀವಿ ಅಲ್ವಾ? ಸೊ ನೆಕ್ಸ್ಟ್ 7:30 ಮಾಡಿದ್ರು ನೆಕ್ಸ್ಟ್ ಅಧ್ಯಾಯ ಸರಿಯಾದ ಸಮಯಕ್ಕೆ ಬರ್ಲಿಕ್ಕೆ ಪ್ರಯತ್ನ ಪಡೋಣ, ಸರಿನಾ? ತೊಂದರೆ ಇಲ್ಲ. ಈ ಪ್ರಕಾರ ಯಾವುದು ನಮ್ಮ ಮನಸ್ಸನ್ನು ಶಿಕ್ಷಿತ ಹಾಗೂ ನಿಯಂತ್ರಿತಗೊಳಿಸುವುದು, ನಮ್ಮ ಇಂದ್ರಿಯಗಳಲ್ಲಿಯೂ ಅವುಗಳ ಸಾಮರ್ಥ್ಯಗಳಲ್ಲಿಯೂ ಮಿತತ್ವವನ್ನು ನೆಲೆಗೊಳಿಸಿ ಆತ್ಮಿಕ ಲಘುತ್ವವನ್ನು ಉಂಟು ಮಾಡುವುದು, ಅದೇ ನಿಜವಾದಂತ ಆಧ್ಯಾತ್ಮಿಕ ತರಬೇತಿ. ಇದಿಷ್ಟು ಅಂಡರ್ಲೈನ್ ಮಾಡ್ಕೊಳ್ರಿ. ಆಧ್ಯಾತ್ಮಿಕ ತರಬೇತಿ ಹೇಗಿರ್ಬೇಕು ಅಂದ್ರೆ ಇಷ್ಟೆಲ್ಲ ಕ್ರೈಟೀರಿಯಾ ಮೀಟ್ ಆದ್ರೆ ಅದು ಸರಿಯಾದಂತ ಆಧ್ಯಾತ್ಮಿಕ ತರಬೇತಿ. ಏನು? ಮನಸ್ಸನ್ನು ಶಿಕ್ಷಿತ ಹಾಗೂ ನಿಯಂತ್ರಿತಗೊಳಿಸಬೇಕು. ಸೊ ವಿ ಶುಡ್ ಬಿ ಏಬಲ್ ಟು ಬ್ರಿಂಗ್ ದ ಮೈಂಡ್ ಅಂಡರ್ ಕಂಟ್ರೋಲ್ ಅಂಡ್ ಟ್ರೈನ್ ಇಟ್. ನಮ್ಮ ಸೆನ್ಸ್ ಆರ್ಗನ್ಸ್ ಏನಿದೆ ಅವುಗಳ ಸಾಮರ್ಥ್ಯಗಳಲ್ಲಿ ಮಿತತ್ವವನ್ನು ತುಂಬಬೇಕು. ಸೊ ಸೆನ್ಸ್ ಆರ್ಗನ್ಸ್ ಏನಿದೆ, ನಮ್ಮ ಇಂದ್ರಿಯಗಳು ಎಲ್ಲೆಲ್ಲೋ ಓಡ್ತಾ ಇರ್ತವೆ, ಯಾವುದೇ ಮಿತತ್ವದಿಂದ ಕೂಡಿರಲ್ಲ. ಸರಿಯಾದಂತ ಆಧ್ಯಾತ್ಮಿಕ ತರಬೇತಿ ಮಾಡಿದಾಗ ಆ ಮಿತತ್ವದಿಂದ ಕೂಡಬೇಕಾಗತ್ತೆ. ಮತ್ತೆ ಆತ್ಮಿಕವಾದಂತ ಲಘುತ್ವ. ಸೊ ಹೃದಯದ ಸ್ತರದಲ್ಲಿ ಲಘುತ್ವದ ಅನುಭವ ಆಗಬೇಕು. ಹೃದಯದಲ್ಲಿ ಆತ್ಮನಿದ್ದಾನೆ. ಸೊ ಆತ್ಮಿಕ ಸ್ತರದ ಲಘುತ್ವ ಬಂದಾಗ ಅದೆಲ್ಲಿ ನಮ್ಗೆ ಗೋಚರ ಆಗುತ್ತೆ ಅಂದ್ರೆ ಹೃದಯದಲ್ಲಿ ಲಘುತ್ವ ಗೋಚರ ಆಗುತ್ತೆ. ಇಷ್ಟೇ ಆಯ್ತು ಅಂತಂದ್ರೆ ಅದು ನಿಜವಾಗಿ ಸರಿಯಾದಂತ ಆಧ್ಯಾತ್ಮಿಕ ತರಬೇತಿ. ಆಗ ಮಾತ್ರ ಆಂತರಿಕ ಶಾಂತಿ ಸಮಾಧಾನಗಳು ಸುರಕ್ಷಿತವಾಗಿ ಉಚ್ಚತರ ಸಿದ್ಧಿಯು ಶಕ್ತವಾಗುವುದು. ಇದಕ್ಕಾಗಿ ಪ್ರಾಣಾಂತಿಕ ಶಕ್ತಿಯನ್ನು ಸ್ವಾಧೀನಪಡಿಸಿಕೊಂಡ ಉನ್ನತ ಮಟ್ಟದ ಯೋಗ್ಯ ಗುರುವಿನ ಮಧ್ಯಸ್ಥಿಕೆಯು ಅತ್ಯವಶ್ಯಕವಾಗಿದ್ದು ಸಾಧಕನು ಆತನಿಗೆ ಪೂರ್ಣ ಶ್ರದ್ಧೆಯ ವಿಶ್ವಾಸಗಳಿಂದ ಶರಣು ಹೊಂದತಕ್ಕದ್ದು. ಸೊ ಶ್ರದ್ಧೆ ವಿಶ್ವಾಸಗಳಿಂದ ಶರಣು ಹೋಗ್ಬೇಕು ಅಂತ ಹೇಳ್ತಾರಲ್ಲ, ಅದು ಮೊದಲು ಆಗಲ್ಲ, ಕಾಲಕ್ರಮೇಣದಲ್ಲಿ ಆಗತ್ತೆ. ಸೊ ಇದರ ಪರಿಣಾಮ ಸರಿಯಾದಂತ ಮಾರ್ಗ ನಾವು ಅನುಸರಿಸ್ತಿದ್ರೆ ಕಾಲಕ್ರಮೇಣದಲ್ಲಿ ಶಾಂತಿ ಸಮಾಧಾನಗಳು ಮತ್ತು ಉಚ್ಚತರ ಸಿದ್ಧಿಯ ಆಧ್ಯಾತ್ಮಿಕ ಸಿದ್ಧಿಯ ಸ್ತರಗಳು ನಮಗೆ ಎಟುಕಲಿಕ್ಕೆ ಶುರು ಆಗುತ್ತೆ. ಕೆಲ ಜನರು ತಮ್ಮ ಜೀವನದ ಸಮಸ್ಯೆಯನ್ನು ಪರಿಹರಿಸಲು ಕೇವಲ ದೀಕ್ಷೆಯೊಂದೇ ಸಾಕಾಗುವುದು ಎಂದು ತಿಳಿಯುವರು. ಯಾವ ರೀತಿಯಿಂದಾದರೂ ಗುರುವಿನಿಂದ ಅವರು ದೀಕ್ಷೆಯನ್ನು ಪಡೆದುದಾದರೆ ಅವರಿಗೆ ಉಳಿದ
ಮುಂದಿನ ಸಾಧನೆಯ ಅಥವಾ ಅಭ್ಯಾಸದ ಅಗತ್ಯವಿಲ್ಲ. ಗುರುವಿನ ಒಂದು ಪ್ರೇರಣೆಯೇ ತಮ್ಮನ್ನು ಕೊನೆಗೆ ಸಂಸ್ಕಾರಗಳ ಹಾಗೂ ಮಾಯಾ ಬಂಧನಗಳಿಂದ ಬಿಡುಗಡೆ ಮಾಡಿ ಮುಕ್ತಿಯ ಕಡೆಗೆ ಒಯ್ಯುವುದೆಂದು ಅವರ ಕಲ್ಪನೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ತುಂಬಾ ಜನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡ್ ಬಂದ್ಬಿಟ್ರೆ, ದೀಕ್ಷೆ ಒಂದು ಪಡ್ಕೊಂಡ್ ಬಂದ್ಬಿಟ್ರೆ ಅವ್ರ ಕೆಲಸ ಆಯ್ತು, ಇನ್ನು ಅವರೇನು ಮಾಡ್ಬೇಕಾಗಿಲ್ಲ ಅನ್ನೋ ಒಂದು ಮನೋಭಾವದಲ್ಲಿ ಕೂಡ ತಪ್ಪು ಕಲ್ಪನೆಯಲ್ಲಿ ಇರ್ತಾರೆ. ಕೇವಲ ದೀಕ್ಷೆ ಒಂದೇ ಸಾಕಾಗುವುದೆಂದು ತಿಳಿಯುವುದಿದೆಯಲ್ಲ, ಅದು ಅವರ ಕಲ್ಪನೆ. ಈ ಕಲ್ಪನೆಯು ಅಕ್ಷರತಃ ಸತ್ಯವಾದರೂ ಗುರುವು ವಿಶೇಷತಃ ಅತ್ಯುಚ್ಚ ಮಟ್ಟದವನಿದ್ದು ಆತನಿಗೆ ನೀವು ಸಂಪೂರ್ಣವಾಗಿ ಶರಣಾಗತರಾಗದ ಹೊರತು ಅಷ್ಟು ಉತ್ತೇಜನಕಾರಿಯಾಗಲಿಕ್ಕಿಲ್ಲ. ಸೊ ಈಗ ಬಾಬೂಜಿಯವರು ಗುರುವಿನ ಪಾತ್ರವೇನು ಮತ್ತು ಶಿಷ್ಯನ ಪಾತ್ರವೇನು ಇದನ್ನ ಬರಿತಾ ಇದ್ದಾರೆ, ಉಲ್ಲೇಖ ಮಾಡ್ತಾ ಇದ್ದಾರೆ. ಸೊ ಶಿಷ್ಯರಾದವರು ಏನಾಗಬೇಕು? ಸಂಪೂರ್ಣವಾಗಿ ನೀವು ಶರಣಾಗತರಾಗದಲ್ಲೇ ಹೊರತು ಅದು ಫಲಕಾರಿಯಾಗುವುದಿಲ್ಲ. ನಿಸ್ಸಂದೇಹವಾಗಿ ಶಿಷ್ಯನ ಸುಧಾರಣೆ ಮತ್ತು ಪ್ರಗತಿಯ ವಿಚಾರವು ಗುರುವಿನ ಹೃದಯದಲ್ಲಿ ಸದಾ ನೆಲೆಸಿರುವುದಲ್ಲದೆ ಅದಕ್ಕಾಗಿ ಆತನು ಸಾಧ್ಯವಾದಷ್ಟು ಪ್ರಯತ್ನಿಸುವನಾದರೂ ನಾವು ಏನನ್ನೂ ಮಾಡದೆ ಸೋಮಾರಿಗಳಿಗೆ ನಮ್ಮ ಪಾಲಿನ ಕೆಲಸವನ್ನು ಕೂಡ ಆತನ ಮೇಲೆ ಹೊರಿಸಬೇಕೆಂದು ಇದರ ಅರ್ಥವಲ್ಲ. ಇದನ್ನು ತುಂಬಾ ಜನ ಈ ರೀತಿ ಅರ್ಥೈಸ್ಕೊಳ್ತಾರೆ. ನಾವೇನು ಮಾಡೋ ಅಗತ್ಯ ಇಲ್ಲ, ಎಲ್ಲ ನಮ್ಮ ಪರವಾಗಿ ಗುರುಗಳೇ ಮಾಡ್ತಾರೆ ಅಂತ. ಅದು ತಪ್ಪು. ನಮ್ಮ ಪ್ರಯತ್ನ ಏನಿದೆ ಸಾಧ್ಯವಾದಷ್ಟು ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕಾಗತ್ತೆ. ನಮ್ಮ ಪಾಲಿನ ಕೆಲಸವನ್ನು ನಾವು ಗುರುಗಳ ಮೇಲೆ ಹೊರಿಸಲಿಕ್ಕೆ ಹೋಗಬಾರ್ದು. ನಮಗಾಗಿ ಆತನು ವೃಥಾ ಶ್ರಮ ವಹಿಸದಂತೆ ನೋಡಿಕೊಳ್ಳಬೇಕು. ಸೊ ನಮ್ಮ ಕೈಲಿ ಏನ್ ಮಾಡ್ಲಿಕ್ಕಾಗುತ್ತೆ ಅದನ್ನ ನಾವು ಮಾಡಬೇಕು. ನಮ್ಮ ಕೆಲಸನ ಗುರುಗಳಿಗೆ ಹೊರಿಸ್ಲಿಕ್ಕೆ ಹೋಗ್ಬಾರ್ದು. ಇನ್ಫ್ಯಾಕ್ಟ್ ಯಾವ ಕೆಲಸಗಳು ನಮ್ಮ ಸ್ತರದಲ್ಲೇ ಮಾಡ್ಕೊಂಡು ನಾವು ಅದರಿಂದ ಪ್ರಯೋಜನ ಪಡಿಬಹುದು, ಅದನ್ನ ಗುರುವಿಂದ ನಿರೀಕ್ಷಣೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಮ್ಮ ಪ್ರಯತ್ನ ಎಲ್ಲ ಮುಗ್ದಾದ್ಮೇಲೆ ಯಾವುದು ನಮ್ಮ ಪ್ರಯತ್ನಕ್ಕೆ ಮೀರಿದ್ದೋ ಆ ಹಂತದಲ್ಲಿ ಮಾತ್ರ ಒಂದು ಗುರುವಿನ ಒಂದು ಶಕ್ತಿಯ ಒಂದು ನಿರೀಕ್ಷೆ ಇಟ್ಕೋಬಹುದು, ಗುರುವಿನ ಸಹಾಯವಾದ ನಿರೀಕ್ಷೆ ಇಟ್ಕೋಬಹುದು. ನಮಗಾಗಿ ಆತನು ವೃಥಾ ಶ್ರಮವಹಿಸದಂತೆ ನೋಡಿಕೊಂಡು ನಮ್ಮ ಪ್ರಗತಿಗಾಗಿ ಶಕ್ತವಿದ್ದಷ್ಟು ದುಡಿಯತಕ್ಕದಲ್ಲದೆ ನಮಗೆ ಸೇರಿದ ಈ ಕರ್ತವ್ಯವನ್ನು ಎಂದಿಗೂ ಕಡೆಗಣಿಸಬಾರದು. ಇದಕ್ಕೆ ನಾವು ಹೇಳಿದ್ದು, ಪ್ರತಿಯೊಬ್ಬರದು ತಮ್ಮದೇ ಆದಂತ ಪಾತ್ರ ಇದೆ. ಶಿಷ್ಯನಿಗೆ ತನ್ನದೇ ಆದಂತ ಪಾತ್ರ ಇದೆ, ಗುರುವಿಗೆ ತನ್ನದೇ ಆದಂತ ಪಾತ್ರ ಇದೆ, ಭಗವಂತನಿಗೆ ತನ್ನದೇ ಆದಂತ ಪಾತ್ರ ಇದೆ. ಒಂದು ಆಧ್ಯಾತ್ಮಿಕ ಅಭ್ಯಾಸಿಯ ಜೀವನದಲ್ಲಿ ಈ ಮೂರೂ ತನ್ನದೇ ಆದಂತ ಒಂದು ಪಾತ್ರಗಳನ್ನು ನಿರ್ವಹಿಸಬೇಕಾಗ್ತದೆ. ಬಹುಜನ ಧರ್ಮಗುರುಗಳು ಸಾಧಕನಲ್ಲಿ ಕೆಲವು ಆಧ್ಯಾತ್ಮಿಕ ಸ್ಥಿತಿಗಳನ್ನು ವಿಕಸಿತಗೊಳಿಸಲು ಕೃತ್ರಿಮ ಸಾಧನಗಳನ್ನು ಅನುಸರಿಸುವರು. ಆದರೆ ಅದು ತುಂಬಾ ದೋಷಯುಕ್ತವಾದ ಪದ್ಧತಿ. ಉದಾಹರಣೆಗಾಗಿ ಜ್ಞಾನವನ್ನು ರೂಢಿಸಿಕೊಳ್ಳಲು ಹಾಗೂ ಸಾಧಕನಲ್ಲಿ ಅಹಂ ಬ್ರಹ್ಮಾಸ್ಮಿಯ ಸ್ಥಿತಿಯನ್ನು ಉಂಟು ಮಾಡಲು ಅವರು ಬಾಹ್ಯ ಧ್ಯಾನವನ್ನು ಉಪದೇಶಿಸಿ ಅದನ್ನೇ ಯಾವಾಗಲೂ ಚಿಂತಿಸಿರುವಂತೆಯೋ ಪ್ರತಿಕ್ಷಣ ಅವೇ ಶಬ್ದಗಳನ್ನು ಉಚ್ಚರಿಸುವಂತೆಯೋ ಹೇಳಿಕೊಡುವರು. ಇದನ್ನ ಅನ್ಲೈನ್ ಮಾಡಿಕೊಳ್ಳಿ. ಇದು ತಪ್ಪು ಪ್ರಾಕ್ಟೀಸ್. ಇದು ಯಾವಾಗಲೂ ಚಿಂತೆ ಮಾಡ್ತಾ ಇರೋದು ಮತ್ತೆ ಯಾವಾಗಲೂ ಅದನ್ನೇ ಶಬ್ದಗಳನ್ನು ಉಚ್ಚಾರಣೆ ಮಾಡ್ತಿರೋದು, ಇದು ಎರಡೂ ಕೂಡ ತಪ್ಪು ಪ್ರಾಕ್ಟೀಸ್. ಇದು ಯಾಂತ್ರಿಕ ಕ್ರಿಯೆಯಾಗಿದ್ದು ಆಂತರಿಕ ಜಡತೆಯನ್ನು ಉಂಟು ಮಾಡುತ್ತದೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ನಾವು ಯಾಂತ್ರಿಕವಾದಂತ ಕ್ರಿಯೆಗಳನ್ನು ನಾವು ಮಾಡಿದಾಗ ನಮ್ಮ ಒಳಗಡೆ ಆಂತರಿಕವಾಗಿ ಗ್ರಾಸ್ನೆಸ್ ಬೆಳೆಯುತ್ತೆ. ವಿ ಡೆವಲಪ್ ಗ್ರಾಸ್ನೆಸ್ ಬಿಕಾಸ್ ಆಫ್ ರಿಚುವಲಿಸ್ಟಿಕ್ ಪ್ರಾಕ್ಟೀಸ್, ಯಾಂತ್ರಿಕವಾದಂತ ಸಾಧನೆಯಿಂದ. ಇದು ಯಾವಾಗ ಆಗುತ್ತೆ? ನಾವು ಒಂದೇ ವಿಚಾರನ ಪದೇ ಪದೇ ಯೋಚನೆ ಮಾಡ್ತಾ ಇದ್ದಾಗ, ಒಂದೇ ಶಬ್ದನ ಪದೇ ಪದೇ ಉಚ್ಚಾರಣೆ ಮಾಡ್ತಾ ಇದ್ದಾಗ, ವಿ ಗೋ ಆನ್ ರಿಪೀಟಿಂಗ್ ದ ಸೇಮ್ ಥಿಂಗ್ ಅಗೇನ್ ಅಂಡ್ ಅಗೇನ್, ಅಂಡ್ ವಿ ಗೋ ಆನ್ ಥಿಂಕಿಂಗ್ ಅಬೌಟ್ ದ ಸೇಮ್ ಥಿಂಗ್ ಅಗೇನ್ ಅಂಡ್ ಅಗೇನ್, ದೆನ್ ವಿ ಕಾಲ್ ಇಟ್ ಆಸ್ ಎ ರಾಂಗ್ ಪ್ರಾಕ್ಟೀಸ್. ಇದು ತುಂಬಾ ಸತಿ ಈಗ ಫಾರ್ ಎಕ್ಸಾಂಪಲ್ ಆಕ್ಸ್ಫರ್ಡ್ ಡಿಕ್ಷನರಿ ತೆಗೆದ್ರೆ ನೋಡಿದ್ರೆ ಅದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಯು ಥಿಂಕ್ ಅಬೌಟ್ ಎ ಪರ್ಟಿಕ್ಯುಲರ್ ಥಿಂಗ್ ಕಂಟಿನ್ಯೂಸ್ಲಿ, ದಟ್ ಇಸ್ ಕಾಲ್ಡ್ ಎಸ್ ಮೆಡಿಟೇಷನ್ ಅಂತ ಎಷ್ಟೋ ಸತಿ ಆಕ್ಸ್ಫರ್ಡ್ ಡಿಕ್ಷನರಿನ ಉಲ್ಲೇಖ ಮಾಡಿದ್ದಾರೆ. ಆದ್ರೆ ಅದು ಸರಿಯಾದಂತ ಡೆಫಿನಿಷನ್ ಅಲ್ಲ ಧ್ಯಾನಕ್ಕೆ. ಧ್ಯಾನದಲ್ಲಿ ಚಿಂತೆಗೆ ಅವಕಾಶ ಇಲ್ಲ. ಧ್ಯಾನದಲ್ಲಿ ನಾವು ಯಾವುದೋ ಒಂದು ಸೂಚನೆ ತಗೊಳ್ತೀವಿ, ಆ ಸೂಚನೆನ ನಮ್ಮ ಪ್ರಜ್ಞೆಯ ಒಳಗೆ ಹಾಕ್ಬಿಡ್ತೀವಿ. ಪ್ರಜ್ಞೆ ಒಳಗಡೆ ಹಾಕಿ ಆ ಸೂಚನೆಯ ಮೇರೆಗೆ ಯಾವ ರೀತಿಯಲ್ಲಿ ನಮ್ಮ ಹೃದಯದಲ್ಲಿ ಪರಿವರ್ತನೆ ಆಗುತ್ತೆ ಅಂತ ಹೇಳಿ ಅರಿವಿನಿಂದ ನಾವು ಅದರ ಕಡೆ ಗಮನ ಕೊಡ್ಲಿಕ್ಕೆ ಶುರು ಮಾಡ್ತೀವಿ. ಇದು ಧ್ಯಾನ. ಪದೇ ಪದೇ ಅದನ್ನೇ ಬಲವಂತವಾಗಿ ಯೋಚನೆ ಮಾಡೋದಿದೆಯಲ್ಲ, ಫೋರ್ಸ್ಫುಲಿ ಏನಾದ್ರು ಮಾಡ್ಕೊಂಡ್ರೆ ಅದು ಧ್ಯಾನ ಅಲ್ಲ. ಇದಕ್ಕೆ ಜ್ಞಾಪಕ ಇಟ್ಕೊಳ್ರಿ. ಧ್ಯಾನಕ್ಕೆ ಯಾವುದೇ ರೀತಿಯಾದಂತ ಶಕ್ತಿ ಬೇಕಿಲ್ಲ.
ಅದು ನಿರಾಯಾಸವಾಗಿ ಮಾಡ್ತಕ್ಕಂಥದ್ದು. ಏನ್ ಮಾಡ್ತೀವಿ ನಿರಾಯಾಸವಾಗಿ ಮಾಡೋದು ಅಂದ್ರೆ, ಒಂದು ಸೂಚನೆನ ನಮ್ಮ ಪ್ರಜ್ಞೆಗೆ ಹಾಕಿದಾಗ, ಆ ಪ್ರಜ್ಞೆನಲ್ಲಿ ಹಾಕಿದಂತ ಆ ಸೂಚನೆ ತನ್ನ ಕೆಲಸವನ್ನು ಆರಂಭ ಮಾಡಿದಾಗ, ಅದು ತನಗ್ತಾನಾಗೆ ಏನು ಯಾವ ರೀತಿ ಕೆಲಸ ಮಾಡ್ತಿದೆ ಅದನ್ನು ನಾವು ಗಮನ ಕೊಟ್ಟು ಅರಿವಿನಿಂದ ಗ್ರಹಿಸ್ತೀವಿ. ಇದು ನಾವು ಧ್ಯಾನದಲ್ಲಿ ಮಾಡ್ತಕ್ಕಂಥ ಕ್ರಿಯೆ. ನಾವು ಬಲವಂತವಾಗಿ ಪದೇ ಪದೇ ಒಂದೇ ವಿಚಾರವನ್ನು ಯೋಚನೆ ಮಾಡಿದಾಗ, ಅಥವಾ ಒಂದೇ ಒಂದು ಶಬ್ದವನ್ನ ಪದೇ ಪದೇ ಉಚ್ಚಾರಣೆ ಮಾಡಿದಾಗ, ಅದು ನಮ್ಮಲ್ಲಿ ಆಂತರಿಕ ಜಡತ್ವವನ್ನು ತಂದುಕೊಡುತ್ತೆ ಮತ್ತು ಸ್ಥೂಲತೆಯನ್ನು ಅದು ಜಾಸ್ತಿ ಮಾಡುತ್ತೆ. ಇಂತಹ ಕೃತ್ರಿಮ ಸಾಧನಗಳಿಂದ ಅಹಂ ಬ್ರಹ್ಮಾತ್ಮೆಯ ನಿಜವಾದ ಸ್ಥಿತಿಯು ಎಂದಿಗೂ ಉಂಟಾಗದು. ಶಬ್ದಗಳ ಪದೇ ಪದೇ ಪುನರುಚ್ಚಾರಣೆಯು ಆತನ ನಾಲಿಗೆಗೆ ರೂಢಿಯನ್ನು ಉಂಟು ಮಾಡುವುದರಿಂದ ಪ್ರತಿಕ್ಷಣವು ಅವೇ ಶಬ್ದಗಳು ಅವನ ಬಾಯಿಂದ ಬರುವುದು. ಅದರಿಂದ ಆತನು ನಿಜವಾಗಿಯೂ ಜ್ಞಾನಿಯಾಗಿರುವುದೆಂದು ತಿಳಿಯುವುದು ಶುದ್ಧ ತಿಳಿಗೇಡಿತನ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಅಹಂ ಬ್ರಹ್ಮಾಸ್ಮಿ ಅಂತ ಪದ ರಿಪೀಟ್ ಮಾಡ್ತಿದ ತಕ್ಷಣ ಅಹಂ ಬ್ರಹ್ಮಾಸ್ಮಿಯ ಸ್ಥಿತಿ ನಮಗೆ ಬರಲ್ಲ. ಅಹಂ ಬ್ರಹ್ಮಾಸ್ಮಿಯ ಸ್ಥಿತಿ ಬರ್ಬೇಕಂದ್ರೆ ಹೃದಯದಲ್ಲಿ ಸಾಕ್ಷಾತ್ ಸೂಕ್ಷ್ಮತೆ ಬೆಳೆದು ಒಳಗಡೆಯಿಂದ ತಾನಾಗಿ ಗೋಚರ ಆಗಬೇಕು. ಇಟ್ ಹ್ಯಾಸ್ ಟು ಮ್ಯಾನಿಫೆಸ್ಟ್ ಫ್ರಮ್ ವಿತಿನ್ ದ ಕಂಡೀಷನ್ ಆಫ್ ಅಹಂ ಬ್ರಹ್ಮಾಸ್ಮಿ. No amount of repetition of the word Aham Brahmasmi is ever going to get you that particular condition of Aham Brahmasmi. What needs to happen is, with the right practice, the internal state should become more and more subtle, and the state or the condition of Aham Brahmasmi should gradually emerge out of it. ಇದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಅಂದ್ರೆ, ನೀವು ಅನ್ಕೋಬಹುದು ನಾವು ಸೂಚನೆ ಕೊಡ್ತೀವಲ್ಲ, ಆ ಸೂಚನೆ ಏನು ಮಾಡಲ್ಲ ಅಂತ. ಇಲ್ಲ, ಆ ಸೂಚನೆ ನಾವೇನ್ ಕೊಡ್ತೀವಲ್ಲ ಅದು ನಮ್ಮ ಸುಪ್ತ ಮನಸ್ಸು ಮತ್ತು ಪ್ರಜ್ಞೆನ, ಸಬ್ ಕಾನ್ಶಿಯಸ್ ನ ಸುಪ್ತ ಪ್ರಜ್ಞೆನ ಪರಿತಾ ಹೋಗುತ್ತೆ. ಹಾಗಾಗಿ ಅದು ಪರಿತಾ ಇರ್ಬೇಕಾದ್ರೆ ಏನಾಗುತ್ತೆ, ಅಲ್ಲಿ ಇರ್ತಕ್ಕಂಥದ್ದೆಲ್ಲ ವಿಚಾರಗಳು ಮೇಲ್ಗೆ ಬರಲಿಕ್ಕೆ ಶುರು ಆಗುತ್ತೆ. ಇದು ಹೆಂಗೆ ಅಂದ್ರೆ, ನಾವು ಸಮುದ್ರ ಮಂಥನದ ಕತೆ ಓದಿದೀವಲ್ಲ, ಆ ರೀತಿಯಾಗಿ ಸಮುದ್ರ ಮಂಥನದಲ್ಲಿ ಆ ಮೇರು ಪರ್ವತನ ದೇವತೆಗಳು ಮತ್ತು ರಾಕ್ಷಸರು ಇಬ್ರು ಕೂಡ ಆ ಹಾವನ್ನು ಕಟ್ಟಿ ಹಗ್ಗದ ತರ ಅವರು ಅದನ್ನ ಮಂಥನ ಮಾಡ್ತಾರೆ, ತಿರುಗಿಸ್ತಾರೆ ಆ ಬೆಟ್ಟನ. ಆ ಬೆಟ್ಟನ ತಿರುಗಿಸಿದಾಗ ಏನಾಗುತ್ತೆ, ಆ ಬೆಟ್ಟದ ಕೆಳಗಡೆ ಇರ್ತಕ್ಕಂಥ ಎಲ್ಲ ವಸ್ತುಗಳು, ಎಲ್ಲ ಸಿದ್ಧಿಗಳು, ಅವೆಲ್ಲವೂ ಕೂಡ ಅಲ್ಲಿಂದ ಮೇಲೆ ಬರ್ಲಿಕ್ಕೆ, ಪ್ರಕಟ ಆಗ್ಲಿಕ್ಕೆ ಶುರು ಆಗುತ್ತೆ. ಇದು ನಾವು ಸಮುದ್ರ ಮಂಥನದ ಕತೆ ಜ್ಞಾಪಕ ಇಟ್ಕೊಳ್ತು ಅಂದ್ರೆ, ನಾವು ಧ್ಯಾನದಲ್ಲಿ ಕಾಲಕ್ರಮೇಣ ಮಾಡ್ತಾ 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 ನಾವು ನಮ್ಮ ಮನಸ್ಸಿನ ಮಂಥನವನ್ನು ಮಾಡ್ಕೊಳ್ತಾ ಇದ್ದೀವಿ. ಆದ್ರೆ ಇಲ್ಲಿ ಯಾವುದೇ ಕ್ರಿಯೆ ಇಲ್ಲ. ಇದಕ್ಕೆ ನಾವು ಮಾಡ್ಬೇಕಾಗಿರೋದು ಇಷ್ಟೇನೆ, ಒಂದು ಸೂಚನೆ ಕೊಟ್ಬಿಟ್ಟು ಹೃದಯದ ಕಡೆ ಗಮನ ಕೊಟ್ಟು ಅರಿವಿನಿಂದ ನೋಡ್ತಾ ಕೂತ್ಕೋಬೇಕು ಏನಾಗತ್ತೆ ಅಂತ. ಮನಸ್ಸಿನಲ್ಲಿ ಯೋಚನೆಗಳು ಬರುತ್ತೆ, ಅದ್ರ ಕಡೆ ಲಕ್ಷ್ಯ ಕೊಡಬಾರ್ದು. ಜೊತೆಯಾಗಿ ಏನನ್ನೂ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಒಳಗಡೆ ಏನ್ ಪ್ರಕಟ ಆಗ್ತಿದೆ ಅಂತ ಹೇಳಿ ಅದನ್ನ ಸರಿಯಾಗಿ ಗ್ರಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಮೂರನೇದು, ಯಾವುದೇ ಫೋರ್ಸ್ ಅಥವಾ ಒತ್ತಡ ಉಪಯೋಗಿಸ್ಲಿಕ್ಕೆ ಹೋಗ್ಬಾರ್ದು. ತಾನಾಗೆ ಏನ್ ಪ್ರಕಟ ಆಗತ್ತೆ ಅಂತ ಏನ್ ನೋಡ್ಕೊಳ್ತೀವಿ ಅದನ್ನ ನಾವು ನಮ್ಮ ಡೈರಿಯಲ್ಲಿ ಬರಿತೀವಿ. ಇವತ್ತು ಧ್ಯಾನದಲ್ಲಿ ಇದು ಗೋಚರ ಆಯ್ತು, ಈ ರೀತಿಯಾದಂತ ಅನುಭವ ಆಯ್ತು ಅಂತ ನಾವು ನಮ್ಮ ಡೈರಿನಲ್ಲಿ ಬರಿತೀವಿ. ಸೊ ಇವೆಲ್ಲ ಕೂಡ ಅಪ್ರಯತ್ನವಾಗಬೇಕು. ಸೊ ನಾವು ಧ್ಯಾನದ ಮುಂಚೆ ಅದೇನ್ ಸೂಚನೆ ಕೊಡ್ತೀವಿ ಅದು ಆಲ್ರೆಡಿ ಶಕ್ತಿಯುತವಾಗಿದೆ. ಆ ಶಕ್ತಿಯುತವಾದಂತ ಸೂಚನೆ, ಆ ಚರ್ನಿಂಗ್ ಏನಾಗುತ್ತಲ್ಲ, ಸಮುದ್ರ ಮಂಥದಲ್ಲಿ ಚರ್ನಿಂಗ್ ಅಂತ ಆಗುತ್ತೆ, ಆ ಕಡಿಯೋದು, ಅದು ತಾನಾಗೆ ಅದು ಮಾಡುತ್ತೆ. ನಾವೇನು ಅದನ್ನ ನಮ್ಮ ಫೋರ್ಸ್ ಹಾಕಿ ಅಥವಾ ಒತ್ತಡ ಹಾಕಿ ಪ್ರಯಾಸ ಪಟ್ಕೊಂಡು ಅದನ್ನು ನಾವು ಮಾಡುವಂತ ಅಗತ್ಯ ಇಲ್ಲ. ಮೊಸರು ಕಡಿದಾಗ ನಾವು ಒಂದಿಷ್ಟು ಶಕ್ತಿ ಉಪಯೋಗಿಸ್ಬೇಕಾಗತ್ತೆ. ಇಲ್ಲಿ ನಾವು ಹೇಳ್ತಕ್ಕಂಥ ಆ ಸೂಚನೆನೆ ಅದರಲ್ಲಿ ಆ ಶಕ್ತಿ ಅಡಕವಾಗಿದೆ, ತಾನಾಗೆ ಅದು ಒಳಗಡೆ ಹೊರಕೊಂಡು ಹೋಗುತ್ತೆ. ಅವರು ನೂರಾರು ಸಲ ಈ ಶಬ್ದಗಳನ್ನು ಉಚ್ಚರಿಸಬಹುದು. ಪ್ರತಿಯೊಂದು ಪದಾರ್ಥವೂ ಬ್ರಹ್ಮನೆಂದು ತಿಳಿಯಲು ಪ್ರತಿ ಕ್ಷಣವೂ ಒತ್ತಾಯದಿಂದ ವಿಚಾರ ಮಾಡಬಹುದು. ಆದರೂ ಅವರು ಈ ಸ್ಥಿತಿಯಿಂದ ಎಂದಿನಂತೆಯೇ ಬಹುದೂರವಿರುವರು. ಈ ಅಭ್ಯಾಸವು ಆತನ ಸುತ್ತಲೂ ಕೃತ್ರಿಮ ವಾತಾವರಣ ಉಂಟು ಮಾಡುವುದಲ್ಲದೆ ಆ ವಾತಾವರಣವು ಅದನ್ನೇ ಬಾಹ್ಯವಾಗಿ ಕಲ್ಪಿಸಲು ಆತನಿಗೆ ಸಹಾಯ ಮಾಡುವುದು. ಈ ಶಬ್ದಗಳನ್ನು ಮತ್ತೆ ಮತ್ತೆ ಉಚ್ಚರಿಸುವ ಅಭ್ಯಾಸವನ್ನು ಬಿಟ್ಟುಕೊಟ್ಟರೆ ಈ ಸ್ಥಿತಿಯು ಮಾಯವಾಗುವುದು. ಸೊ ಆವಾಗಲೇ ಹೇಳಿದ್ರಲ್ಲ, ಮಂತ್ರೋಚ್ಚಾರಣೆ ಮಾಡಿಕೊಂಡು ನನ್ನ ನಿದ್ದೆನಲ್ಲೂ ನಾನು ಮಂತ್ರ ಮಾಡ್ತಾ ಇದ್ದೀನಿ, ಅದಕ್ಕೆ ನನ್ನ ನಿದ್ದೆನಲ್ಲೂ ಜಪ ಆಗ್ತಾ ಇದೆ ಅಂತ ಹೇಳ್ತಾರಲ್ಲ, ಅದನ್ನ ಅಜಪ ಅಂತ ಅನ್ಕೊಳ್ತಾರೆ. ಅದೇ ರೀತಿಯಾಗಿ ಈ ಅಹಂ ಬ್ರಹ್ಮಾಸ್ಮಿಯ ಜಪ ಮಾಡೋದ್ರಿಂದ ಎಲ್ಲಾ ಕಡೆನೂ ಬ್ರಹ್ಮನಿದ್ದಾನೆ ಅಂತ ಮನಸ್ಸಿನ ಮೇಲೆ ಆ ಭಾವನೆಯನ್ನ ಹೇರೋದ್ರಿಂದ
ಒಂದು ರೀತಿಯಾದಂಥ ವಾತಾವರಣ ಸೃಷ್ಟಿ ಮಾಡ್ಕೊಳ್ತಾರೆ ತಮ್ಮ ಒಳಗೆ ಮತ್ತೆ ತಮ್ಮ ಹೊರಗೆ. ಆದ್ರೆ ಈ ವಾತಾವರಣ ಇದೆಯಲ್ಲ, ಅದು ಕೇವಲ ಅಭ್ಯಾಸದಿಂದ ಬಂದಿದ್ದೆ ಹೊತ್ತು ಕೂಡ ಸ್ವಯಂ ಆಗಿ ಅಪ್ರಯತ್ನವಾಗಿ ಧ್ಯಾನದಿಂದ ಬಂದಿರತಕ್ಕಂಥ ಸ್ಥಿತಿ ಅಲ್ಲ. ಸೊ ಹಾಗಾಗಿ ನಾವು ತುಂಬಾ ಕಡೆ ದೇವಸ್ಥಾನಕ್ಕೆ ಹೋದಾಗ ಇದು ಸ್ವಯಂಭೂ ಲಿಂಗ, ಇದು ಸ್ವಯಂ ಉದ್ಭವ ಮೂರ್ತಿ ಅಂತ ನೋಡ್ತೀವಿ. ಅಂದ್ರೆ ನಮ್ಮ ಒಂದು ಧರ್ಮದಲ್ಲಿ ಆ ಸ್ವಯಂ ಅನ್ನೋ ಪದ್ಧತಿ ಇದೆಯಲ್ಲ, ತನಗೆ ತಾನಾಗಿ ಗೋಚರ ಆಗಿದ್ದು, ಅದಕ್ಕೆ ನಾವು ಹೆಚ್ಚಿನ ಮಹತ್ವವನ್ನು ಕೊಡ್ತೀವಿ. ಸೊ ಯಾರೋ ಒಬ್ರು ಒಂದು ಶಿಲ್ಪನ ಕೆತ್ತನೆ ಮಾಡ್ತಾರೆ, ಒಂದು ಮೂರ್ತಿಯನ್ನಾಗಿ ಮಾಡ್ತಾರೆ, ಅದನ್ನು ತಗೊಂಡು ಹೋಗಿ ದೇವಸ್ಥಾನದಲ್ಲಿ ಆ ನೆಲೆ ಮಾಡ್ಲಿಕ್ಕೂ ಅಲ್ಲೇ ಸ್ವಯಂ ಆಗಿ ಪ್ರಕಟ ಆಗಿರ್ತಕ್ಕಂಥ ಒಂದು ಆ ಮೂರ್ತಿ ಇರ್ಬೋದು ಅಥವಾ ಒಂದು ಕಲ್ಲಿರ್ಬೋದು, ಅದನ್ನ ಅವರು ಅಲ್ಲಿ ಸ್ಥಾಪನೆ ಮಾಡಿ ಪೂಜೆ ಮಾಡ್ಲಿಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ನಮ್ಮಲ್ಲಿ ಸ್ವಯಂ ಆಗಿ ಪ್ರಕಟ ಆಗಿದೆ ಅಂದ್ರೆ ಅದಕ್ಕೆ ನಾವು ಹೆಚ್ಚು ಪ್ರಾಶಸ್ತ್ಯ ಕೊಡ್ತೀವಿ, ನಮ್ಗೆ ಗೊತ್ತಿಲ್ಲದಂಗೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತೀವಿ. ಆಧ್ಯಾತ್ಮಿಕ ಸ್ಥಿತಿಯಲ್ಲೂ ಕೂಡ ಅದೇ ರೀತಿ ಬಾಹ್ಯ ಸಾಧನಗಳಿಂದ ನಾವು ಮಾಡ್ತಕ್ಕಂಥ ಸ್ಥಿತಿಯನ್ನ ನಾವು ಜಾಸ್ತಿ ಗಣನೆಗೆ ತಗೊಳ್ಳಲ್ಲ. ನಾವು ಸರಿಯಾದಂತ ರೀತಿಯಲ್ಲಿ ಧ್ಯಾನ ಮಾಡಿದಾಗ ಅಪ್ರಯತ್ನವಾಗಿ ತನಗೆ ತಾನಾಗೆ ಒಳಗಿನಿಂದ ಸ್ವಯಂ ಪ್ರಕಟ ಆಗ್ತಕ್ಕಂಥ ಸ್ಥಿತಿಗೆ ನಾವು ಹೆಚ್ಚು ಮಹತ್ವವನ್ನು ಕೊಡ್ತೀವಿ. ಆದುದರಿಂದ ಅಹಂ ಬ್ರಹ್ಮಾಸ್ಮಿಯ ಸ್ಥಿತಿ ಉಂಟಾಗಿದೆ ಎಂಬ ಭಾವನೆಯು ವಸ್ತುತಃ ನಿಜವಾಗಿರುತ್ತೆ, ಕೇವಲ ಕಾಲ್ಪನಿಕ ಹಾಗೂ ಭ್ರಾಮಕವೆಂಬುದು ಸ್ಪಷ್ಟವಾಗಿದೆ. ಏಕೆಂದ್ರೆ ಅಭ್ಯಾಸ ನಿಲ್ಲಿಸಿದ ತಕ್ಷಣ ಹೊರಟೋಗುತ್ತೆ. ಅಲ್ಲದೆ ಸಾಮಾನ್ಯವಾಗಿ ಭಾವಿಸಲಾದಂತೆ ಅಹಂ ಬ್ರಹ್ಮಾಸ್ಮಿಯ ನಿಜವಾದ ಸ್ಥಿತಿಯು ಕೂಡ ಅಷ್ಟೇನು ಉಚ್ಚ ಸ್ತರವಾದುದಲ್ಲ. ಈ ಹಂತದಲ್ಲಿ ಮನುಷ್ಯನು ಮಾಯಾಜಾಲದಿಂದ ಸ್ವಲ್ಪ ಮಟ್ಟಿಗೆ ಬಿಡುಗಡೆ ಹೊಂದಿದರೂ ಅದರ ಎಲ್ಲೆಯ ಪೂರ್ಣ ಆಚೆಗೆ ಹೋಗಿರುವುದಿಲ್ಲ. ಸೊ ಮಾಯೆಯಿಂದ ಸ್ವಲ್ಪ ಮಟ್ಟಿಗೆ ದೂರ ಹೋಗಿರ್ತಾರೆ, ಆದ್ರೆ ಅದರ ಎಲ್ಲೆಯನ್ನು ಮೀರಿರುವುದಿಲ್ಲ. ಅಲ್ಲೇ ಅದರ ಎಲ್ಲೆಯ ಪೂರ್ಣ ಆಚೆಗೆ ಹೋಗಿರುವುದಿಲ್ಲ. ಜಡತ್ವದ ಬಹುಸೂಕ್ಷ್ಮ ರೂಪವೇ ಆದರೂ ಅಹಂಕಾರವು ಈ ಮಟ್ಟದಲ್ಲಿ ಇನ್ನೂ ಇರುವುದು. ಇದುವೇ ಜ್ಞಾನದ ಅತ್ಯುಚ್ಚ ಪ್ರಕಾರವೆಂದು, ಇದರ ಆಚೆಗೆ ಸಂಪಾದಿಸಬೇಕಾದುದು ಏನೂ ಇಲ್ಲವೆಂದು ಯಾರು ವೇದಿಕೆಯ ಮೇಲಿಂದ ಉಪದೇಶಿಸುವರು ಅವರು ಬಹಳ ತಪ್ಪಾಗಿ ತಿಳಿದಿದ್ದಾರೆ. ಇದನ್ನ ಅಂಡರ್ಲೈನ್ ಮಾಡ್ಕೊಂಡ್ರಿ. ಅಹಂ ಬ್ರಹ್ಮಾಸ್ಮಿಯ ನಿಜವಾದ ಸ್ಥಿತಿ ಅಷ್ಟೇನು ಉಚ್ಚ ಸ್ತರವಾದದ್ದಲ್ಲ. ಅದು ಏನ್ ಮಾಡುತ್ತೆ, ಮನುಷ್ಯನು ಮಾಯಾಜಾಲದಿಂದ ಸ್ವಲ್ಪ ಮಟ್ಟಿಗೆ ಬಿಡುಗಡೆ ಹೊಂದಿದರು, ಪೂರ್ಣ ಎಲ್ಲೆಯಿಂದ ಅದು ದಾಟಿರಲ್ಲ. ಮೇಲ್ಗಡೆ ಹೋಗ್ತಿದ್ದಂಗೆ ಅಹಂ ಬ್ರಹ್ಮಾಸ್ಮಿ ಸ್ಥಿತಿ ಪೂರ್ಣವಾಗಿ ಅಂಕುರವಾದ್ರೂ ಕೂಡ ನಮಗೆ ಏನ್ ಇನ್ನೂ ಇರುತ್ತೆ, ಅಹಂಕಾರವು ಇನ್ನೂ ಇರುತ್ತೆ, ಸಾಕಷ್ಟು ಮಟ್ಟದಲ್ಲಿ ಅಹಂಕಾರ ಇರುತ್ತೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಅಲ್ಲಿಗೆ ನಾವು ಮೈಂಡ್ ರೀಜನಲ್ ಅಹಂಕಾರ ಇರುತ್ತೆ ಅಂತ ಓದಿದೀವಿ, 11 ಸರ್ಕಲ್ಸ್ ಆಫ್ ಈಗೋ ಅಂತ ಓದಿದೀವಿ. ಅಹಂ ಬ್ರಹ್ಮಾಸ್ಮಿಯ ಸ್ಥಿತಿ ಯಾವಾಗ ಬರುತ್ತೆ ನಮಗೆ, ನಾವು ಪಿಂಡ ಪ್ರದೇಶವನ್ನು ದಾಟಿದ ಮೇಲೆ ನಮಗೆ ಅಹಂ ಬ್ರಹ್ಮಾಸ್ಮಿಯ ಸ್ಥಿತಿ ಬರುತ್ತೆ. ಆದ್ರೆ ಅಲ್ಲಿ ಕೂಡ ಇನ್ನೂ ಅಹಂಕಾರದ 11 ವೃತ್ತಗಳನ್ನ ನಾವು ದಾಟಿ ಹೋಗ್ಬೇಕಾಗತ್ತೆ. ಸೊ ಹಾಗಾಗಿ ಯಾರಾದ್ರೂ ಅಹಂ ಬ್ರಹ್ಮಾಸ್ಮಿಯ ಅತ್ಯಂತ ಉಚ್ಚತರದ ಸ್ಥಿತಿ ಆಧ್ಯಾತ್ಮಿಕವಾಗಿ ಇನ್ನು ಪಡಿಬೇಕಾಗಿರ್ತಕ್ಕಂಥದ್ದು ಇನ್ನೇನೂ ಇಲ್ಲ ಅಂತ ಹೇಳಿದ್ರೆ ಅದು ತಪ್ಪು ತಿಳುವಳಿಕೆ. ಅದು ನಮ್ಮ ಗಂತವ್ಯವಾಗಿರದೆ ಮುಂದಿನ ಮಜಲನ್ನು ಹತ್ತಲು ಕೇವಲ ಅದನ್ನು ದಾಟುವುದು, ಅದು ನಮ್ಮ ಗುರಿ ಅಲ್ಲ. ನಾವಿನ್ನೂ ಮುಂದಕ್ಕೆ ಹೋಗ್ಬೇಕಾಗಿರೋದು ಬೇಕಾದಷ್ಟಿದೆ, ಅದು ಒಂದು ಮೆಟ್ಲಷ್ಟೇ. ಅದನ್ನೇ ಸತ್ಯ ವಸ್ತುವೆಂದಾಗಲಿ ಅಂತಿಮ ಗುರಿಯೆಂದಾಗಲಿ ತಿಳಿದು ಅದಕ್ಕೆ ಅಂಟಿಕೊಳ್ಳುವವರು ದೊಡ್ಡ ತಪ್ಪನ್ನು ಮಾಡುತ್ತಿದ್ದಾರೆ. ಎಲ್ಲಿ ನಾನು ಎಂಬ ಭಾವನೆಯ ಸತತವಾಗಿ ಎಲ್ಲೂ ಕೊನೆಗೊಳ್ಳುವುದು, ಆ ಸ್ಥಿತಿಗೆ ನಾವು ಕಟ್ಟ ಕಡೆಗೆ ಬರಬೇಕಾಗಿದೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ವಿ ಹ್ಯಾವ್ ಟು ಕ್ರಾಸ್ ಆಲ್ ದ ಸರ್ಕಲ್ಸ್ ಆಫ್ ಈಗೋ. ಆ ನಾನು ಅನ್ನೋದು ಎಲ್ಲಿ ಕೊನೆಗೊಳ್ಳುತ್ತೋ ಅಲ್ಲಿಗೆ ನಾವು ಮುಟ್ಟಬೇಕಾಗಿದೆ. ಇದನ್ನು ನಾವು ಮುಂದಕ್ಕೂ ಸಹ ಆಧ್ಯಾತ್ಮಿಕ ನಾವೇನು ಅನಂತದ ಎಡೆಗೆ ಹೋಗ್ತೀವಲ್ಲ, ಅಲ್ಲಿ ಕೂಡ ಇದು ಸಾಕಷ್ಟು ಉಲ್ಲೇಖವಾಗುತ್ತೆ. ಅಲ್ಲಿ ಬಂದಾಗ ಸ್ವಲ್ಪ ಮಟ್ಟಿಗೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಹೀಗಿದೆ ನಾವು ಕೊನೆಗೆ ಪಡೆಯಬೇಕಾದ ಪೂರ್ಣ ಆತ್ಮನಿರಸನದ ಸ್ಥಿತಿ. ಅಲ್ಲಿ ಅಹಂ ಎಂಬ ಧ್ವನಿಯು ತೀರಾ ಅಪಸ್ವರವಾಗುವುದು. ಇದನ್ನ ಅಂಡರ್ಲೈನ್ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿ ಹೇಳಿದ ನೋಡಿ. ನಾವು ಕೊನೆಗೆ ಬರಬೇಕಾಗಿರೋದು ಆತ್ಮನಿರಸನದ ಸ್ಥಿತಿ. ಅಲ್ಲಿ ಅಹಂ ಎಂಬ ಧ್ವನಿ ಇದೆಯಲ್ಲ, ಅದು ಅಪಸ್ವರ ಆಗುತ್ತೆ ಅಂತ ಬರೀತಾರೆ. ಅಹಂ ಬ್ರಹ್ಮಾಸ್ಮಿಯ ಸ್ಥಿತಿಯು ಮೂಲತಃ ಚೇತನತೆಯಿಂದ ಮೈದೂರಿ ನಾವು ಯೋಗ್ಯ ಮಾರ್ಗದರ್ಶನದಲ್ಲಿ ದಾರಿಗುಂಟು ಮುಂದುವರೆದಂತೆಲ್ಲ ಅದು ನಮ್ಮೊಳಗೆ ತನ್ನಿಂದ ತಾನೇ ಬೆಳೆಯುತ್ತಾ ಹೋಗುತ್ತದೆ. ಅಲ್ಲಿಗೆ ಮೊದಲು ಅಹಂ ಬ್ರಹ್ಮಾಸ್ಮಿಯ ಸ್ಥಿತಿ ಬರುತ್ತೆ,
ಕಾಲಕ್ರಮೇಣದಲ್ಲಿ ನಮ್ಮ ಅಭ್ಯಾಸ ಇನ್ನು ಹಾಗೆ ಮುಂದುವರಿತಾ ಹೋದಂತೆ ಅದು ಬೆಳೀತಾ ಹೋಗುತ್ತೆ. ಸೊ ದ ಸ್ಟೇಟ್ ಆಫ್ ಅಹಂ ಬ್ರಹ್ಮಾಸ್ಮಿ ಆರ್ ದ ಕಂಡೀಷನ್ ಆಫ್ ಅಹಂ ಬ್ರಹ್ಮಾಸ್ಮಿ manifests at certain point of time, but it does not remain as it is. As we continue to practice, it starts growing. ಅದು ಒಳಗೆ ಕಂಪನಗಳನ್ನು ಹುಟ್ಟಿಸುವುದರ ಪರಿಣಾಮವಾಗಿ ಮನಸ್ಸು ಅವುಗಳಿಗೆ ಮರುಧ್ವನಿ ಕೊಡುತ್ತದೆ. ಸೊ ಈಗ ದ ಮೈಂಡ್ ಸ್ಟಾರ್ಟ್ಸ್ ಅಲೈನಿಂಗ್ ಟು ದಟ್. ಮನಸ್ಸು ಅದಕ್ಕೆ ತನ್ನನ್ನು ಅಲೈನ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡುತ್ತೆ. ಮನಸ್ಸಿನ ಈ ಸ್ಥಿತಿಯು ಆಧ್ಯಾತ್ಮಿಕ ಪ್ರಗತಿಯ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ 3 ರೂಪಗಳಲ್ಲಿ ಕಾಣಿಸಿಕೊಳ್ಳುವುದು. ಇದನ್ನೇ ನಾವು ಆಮೇಲೆ ಬರುತ್ತೆ ಅಂತ ಹೇಳಿದ್ದು, ಇಲ್ಲೇ ಒಂದು ಸ್ವಲ್ಪ ಬಂದಿದೆ. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನು ಬ್ರಹ್ಮ, ಸರ್ವಂ ಖಲ್ವಿದಂ ಬ್ರಹ್ಮ, ಎಲ್ಲವೂ ಬ್ರಹ್ಮ, ಸರ್ವಂ ಬ್ರಹ್ಮ, ಎಲ್ಲವೂ ಬ್ರಹ್ಮನಿಂದ. ಸೊ ಐ ಆಮ್ ಬ್ರಹ್ಮನ್, ಆಲ್ ಇಸ್ ಬ್ರಹ್ಮನ್, ಆಲ್ ಫ್ರಮ್ ಬ್ರಹ್ಮನ್, ಈ 3 ಸ್ಥಿತಿ. ಸೊ ಐ ಆಮ್ ಬ್ರಹ್ಮನ್, ಆಲ್ ಇಸ್ ಬ್ರಹ್ಮನ್, ಆಲ್ ಫ್ರಮ್ ಬ್ರಹ್ಮನ್. ಕನ್ನಡದಲ್ಲಿ ಹೇಳಾಯಿತು ಅಂದ್ರೆ ನಾನು ಬ್ರಹ್ಮ, ಎಲ್ಲವೂ ಬ್ರಹ್ಮ, ಮತ್ತೆ ಎಲ್ಲವೂ ಬ್ರಹ್ಮನಿಂದ. ಈ 3 ರೂಪ ಪಡ್ಕೊಳತ್ತಂತೆ. ಮೊದಲು ಶುರು ಆಗೋದು ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ ಅನ್ನೋದು ಶುರು ಆಗಿತ್ತು. ನಾನು ಬ್ರಹ್ಮನ್ ಅನ್ನೋದು ಶುರು ಆಗೋದು. ಕಾಲಕ್ರಮೇಣದಲ್ಲಿ ಅದು ಎಲ್ಲವೂ ಬ್ರಹ್ಮನ್, ಎಲ್ಲವೂ ಬ್ರಹ್ಮನಿಂದಲೇ ಬಂದಿದೆ ಅನ್ನೋ ಒಂದು 3 ಘಟ್ಟಗಳಲ್ಲಿ ಅದು ಮಾರ್ಪಾಡಾಗುತ್ತೆ ಮುಂದಕ್ಕೆ ಹೋಗ್ತಾ ಹೋಗ್ತಾ. ವಸ್ತುತಃ 3 ರೂಪಗಳಿವೆಯ ಈ ಸಮಗ್ರ ಸ್ಥಿತಿಯು ವಿವಿಧತೆಯಲ್ಲಿಯೂ ಒಂದೇ ಆಗಿದೆ. ಅದು ಪಿಂಡ ಪ್ರದೇಶದಲ್ಲಿ ಸ್ಥೂಲ ರೂಪದಿಂದ ಕಾಣಿಸಿಕೊಳ್ಳುವುದು, ಬ್ರಹ್ಮಾಂಡ ಮಂಡಲದಲ್ಲಿ ಹೆಚ್ಚು ಸೂಕ್ಷ್ಮವಾಗುವುದು ಮತ್ತು ಈ ಎಲ್ಲ ಸ್ಥಿತಿಗಳ 2ನೇ ಅಧ್ಯಾಯದಲ್ಲಿ ತೋರಿಸಲಾದ ರೇಖಾಚಿತ್ರದ 16 ವೃತ್ತಗಳಲ್ಲಿ ಮೊದಲನೇದಲ್ಲಿಯೇ ಕೊನೆಗೊಳ್ಳುವುವು. ಸೊ ಬ್ರಹ್ಮಾಂಡದಲ್ಲಿ ಯಾವುದರಲ್ಲಿ ನಮ್ಮ ಪಿಂಡ ಪ್ರದೇಶದಲ್ಲಿ ಶುರು ಆಗುತ್ತೆ, ಬ್ರಹ್ಮಾಂಡದಲ್ಲಿ ಅದು ಸೂಕ್ಷ್ಮವಾಗುತ್ತೆ. ಸೊ ಇಲ್ಲಿ 2ನೇ ಅಧ್ಯಾಯದಲ್ಲಿ ತೋರಿಸಲಾದ ರೇಖಾಚಿತ್ರದ 16 ವೃತ್ತಗಳಲ್ಲಿಯೇ ಮೊದಲನೆಯದಲ್ಲಿಯೇ ಅದು ಕೊನೆಗೊಳ್ಳುವುದು. ಅಂದ್ರೆ ಇವನ್ ದ ಫಸ್ಟ್ ಸರ್ಕಲ್ ಆಫ್ ಈಗೋದಲ್ಲಿನೇ ಅದು ಕೊನೆಗೊಳ್ಳುತ್ತೆ. ಬಟ್ ಅದು ವಿಸ್ತಾರ ಆಗತ್ತೆ. ನಾನು ಬ್ರಹ್ಮನ್, ಎಲ್ಲವೂ ಬ್ರಹ್ಮನ್, ಎಲ್ಲವೂ ಬ್ರಹ್ಮನ್ನಿಂದಲೇ ಅನ್ನೋ 3 ಸ್ಥಿತಿ ಏನು ನಮ್ಮ ಪಿಂಡ ಪ್ರದೇಶ ದಾಟಿ ಬ್ರಹ್ಮಾಂಡ ಮಂಡಲಕ್ಕೆ ಬಂದಾಗ ಇರ್ತಕ್ಕಂಥ ಮೊದಲ ಸರ್ಕಲ್ ಇದೆಯಲ್ಲ, ದ ಫಸ್ಟ್ ಸರ್ಕಲ್ ಆಫ್ ಈಗೋ, ಅದರಲ್ಲೇ ಈ 3 ರೂಪಗಳು ಪ್ರಕಟವಾಗಿ ವಿಸ್ತಾರಗೊಳ್ಳುತ್ತೆ ಅಂತ ಬರೀತಾ ಇದ್ದಾರೆ. ಆದುದರಿಂದ ಆಧ್ಯಾತ್ಮದ ಸಾಧಕನು ಯೋಗ್ಯವಾದ ಗುರುವಿನ ನೇತೃತ್ವದಲ್ಲಿ ಸಾಕ್ಷಾತ್ಕಾರದ ಪಥದ ಮೇಲೆ ತೀರಾ ಸಹಜಗತೆಯಲ್ಲಿ ಆಂತರಿಕ ಶ್ರದ್ಧೆಯ ಕಡೆಗೆ, ಅರ್ಥಾತ್ ಚಕ್ರಗಳ ಶುದ್ಧೀಕರಣದ ಕಡೆಗೆ ಗಮನ ಕೊಡುತ್ತಾ ಇಂದ್ರಿಯಗಳ ಮತ್ತು ಇತರ ಶಕ್ತಿಗಳ ಕಾರ್ಯದಲ್ಲಿ ಪೂರ್ಣ ಮಿತತ್ವದಿಂದ ಮುಂದುವರುವುದೇ ಸರಿಯಾದ ತರಬೇತಿ ಆಗಿದೆ. ಸೊ ಅದ್ರದ್ದು ಏನಿದೆ, ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಏನಿರುತ್ತೆ ಅದ್ರ ಮುಂಚೆನೆ ಆಲ್ರೆಡಿ ಹೇಳಿದ್ದಾರೆ. ಅಹಂ ಬ್ರಹ್ಮಾಸ್ಮಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಹೇಳಿದ್ದೇನೆ. ಇಲ್ಲಿ ಮುಂದಕ್ಕೆ ಏನು ಹೇಳ್ತಾರೆ ಅಂದ್ರೆ, ಪ್ರತಿಯೊಂದು ಗ್ರಂಥಿಯಲ್ಲೂ ಕೂಡ, ಪ್ರತಿಯೊಂದು ಚಕ್ರದಲ್ಲಿಯೂ ಕೂಡ ಅಹಂ ಬ್ರಹ್ಮಾಸ್ಮಿಯ ಸ್ಥಿತಿ ಗೋಚರ ಆಗುತ್ತೆ. ಬಟ್ ಅದು ಕಾಲಕ್ರಮೇಣದಲ್ಲಿ ಬೆಳೀತಾ ಹೋಗುತ್ತೆ. ಪಿಂಡ ಪ್ರದೇಶದಲ್ಲಿ ಬೆಳೀತಾ ಬೆಳೀತಾ ಅದು ತೀವ್ರತೆ ಜಾಸ್ತಿ ಆಗಿ ಬ್ರಹ್ಮಾಂಡ ಮಂಡಲಕ್ಕೆ ಬಂದಾಗ ಅದು ಸೂಕ್ಷ್ಮವಾಗುತ್ತೆ. ಬ್ರಹ್ಮಾಂಡ ಮಂಡಲದಲ್ಲಿ ಅಹಂ ಬ್ರಹ್ಮಾಸ್ಮಿಯ 3 ರೂಪಗಳೇನಿದೆ, ನಾನು ಬ್ರಹ್ಮನ್, ಎಲ್ಲವೂ ಬ್ರಹ್ಮನ್, ಎಲ್ಲವೂ ಬ್ರಹ್ಮನ್ನಿಂದಲೇ, ಈ 3 ರೂಪಗಳು ನಮ್ಮ ಅಹಂನ ಮೊದಲ ವೃತ್ತವಾದಂತ ಮನೋಮಂಡಲದಲ್ಲಿ ಅಲ್ಲೇ ವಿಕಾಸವಾಗಿ ಅಲ್ಲೇ ಪೂರ್ಣವಾಗಿ ಪ್ರಕಟಗೊಳ್ಳುತ್ತೆ. ಸೊ ಇದಿಷ್ಟು ಕೂಡ ಆಧ್ಯಾತ್ಮಿಕ ಸಾಧನೆ ಬಗ್ಗೆ ಬಾಬುಜಿಯವರು ಬರೆದಿರ್ತಕ್ಕಂಥ ವಿಚಾರಗಳು. ಏನಾದ್ರು ಪ್ರಶ್ನೆ ಇತ್ತು ಅಂದ್ರೆ ನಾವು ಮುಂದಕ್ಕೆ ಹೋಗೋಣಂತೆ, ಮುಂದಕ್ಕೆ ತಗೊಂಬಣಂತೆ. ಈಗ ನಾನು ಮುಂದಿನ ಅಧ್ಯಾಯ ಏನಿದೆ, ಶ್ರದ್ಧೆ ಏನಿದೆ, ಅದನ್ನ ನಾನು ಓದಲಿಕ್ಕೆ ಶುರು ಮಾಡ್ತೀನಿ. ಯಾಕಂದ್ರೆ ಇಲ್ಲಿ ಹಿಂದಿನ ಚಾಪ್ಟರ್ ಅಲ್ಲಿ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಆಂತರಿಕ ಶುದ್ಧತೆಯ ಕಡೆಗೆ, ಅರ್ಥಾತ್ ಚಕ್ರಗಳ ಶುದ್ಧೀಕರಣದ ಕಡೆಗೆ ಗಮನ ಕೊಡುತ್ತಾ ಪೂರ್ಣವಾದ ಮಿತತ್ವದಿಂದ. ಸೊ ನಮಗೆ ಕ್ವಾಲಿಟಿ ಏನಪ್ಪ ಬೇಕಂದ್ರೆ, ನಾವು ಆಧ್ಯಾತ್ಮಿಕ ಸಾಧನೆ ಮಾಡ್ಬೇಕಾದ್ರೆ ಶ್ರದ್ಧೆ ಬೇಕು. ಆ ಶ್ರದ್ಧೆ ಬಗ್ಗೆ ಇವಾಗ ಸಾಕಷ್ಟು ಮಟ್ಟಿಗೆ ವಿಚಾರಗಳನ್ನ ಬಾಬುಜಿಯವರು ವ್ಯಕ್ತಪಡಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ಶ್ರದ್ಧೆ ಇಲ್ದಿರ ನಾವು ಆಧ್ಯಾತ್ಮಿಕ ಸಾಧನೆನ, ಅದರಲ್ಲಿ ಒಂದು ಗತಿನ ತಂದುಕೊಳ್ಳೋದು ಬಹಳ ಕಷ್ಟ. ಸಂಕಲ್ಪ, ಶ್ರದ್ಧೆ ಹಾಗೂ ವಿಶ್ವಾಸ, ಈ 3 ಸಾಕ್ಷಾತ್ಕಾರದ ದಾರಿಯಲ್ಲಿ ಯಶಸ್ಸನ್ನು ಸುಗಮಗೊಳಿಸಲು ಸಹಾಯ ಮಾಡುವ ಪ್ರಾಥಮಿಕ ಸಂಗತಿಗಳಾಗಿವೆ. ದಯವಿಟ್ಟು ಅಂಡರ್ಲೈನ್ ಮಾಡ್ಕೊಳ್ರಿ. ಸಂಕಲ್ಪ, ಶ್ರದ್ಧೆ ಹಾಗೂ ವಿಶ್ವಾಸ, ಈ 3 ವಸ್ತುಗಳು ಬೇಕು ನಮಗೆ. ಇದು ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಬಹುದು.
ಯಾವ 3 ವಸ್ತುಗಳು ಸಾಕ್ಷಾತ್ಕಾರದ ದಾರಿಯಲ್ಲಿ ಸಹಾಯ ಮಾಡುವ ಪ್ರಾಥಮಿಕ ಸಂಗತಿಗಳಾಗಿವೆ? ಇದು ಎಕ್ಸಾಮ್ ಅಲ್ಲಿ ಕೇಳಬಹುದು ನಿಮಗೆ. ಸಂಕಲ್ಪ, ಶ್ರದ್ಧೆ ಮತ್ತು ವಿಶ್ವಾಸ. ಸತ್ಯ ವಸ್ತುವನ್ನು ಪಡೆಯುವ ದೃಢ ಸಂಕಲ್ಪವೆಂದರೆ ನಾವು ಆತ್ಮನನ್ನು ಗುರುತಿಸುವ ವಿಚಾರದಲ್ಲಿ ನಮ್ಮ ಅಂತಃಕರಣದಲ್ಲಿ ಜಾಗೃತರಾದಂತೆಯೇ. ಸೊ ಇಫ್ ಯು ಹ್ಯಾವ್ ಎ ಫರ್ಮ್ ವಿಲ್, ದೃಢ ಸಂಕಲ್ಪ ಇದೆ ಅಂದ್ರೆ ನಾವು ಆತ್ಮವನ್ನು ಗುರುತಿಸಬೇಕು ಅಂತ ಹೇಳಿ ವಿಚಾರದಲ್ಲಿ ನಮ್ಮ ಅಂತಃಕರಣದಲ್ಲಿ ಜಾಗೃತವಾಗಿದೆ. ಆ ವಿಚಾರ ನಮ್ಮ ಅಂತಃಕರಣದಲ್ಲಿ ಜಾಗೃತವಾಗಿದೆ. ಅಂತಃಕರಣ ಇಲ್ಲ ಇದ್ರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇದು ಅಂತಃಕರಣ ಅಂತ ಕರಿತೀವಿ. ಈ ನಾಲ್ಕು ಸ್ತರದಲ್ಲಿ ಆ ವಿಚಾರ ನಮ್ಮಲ್ಲಿ ಜಾಗೃತವಾಗಿದೆ. ಅದು ದೃಢ ಸಂಕಲ್ಪ ಇದ್ರೆ ಮಾತ್ರ ಅಂತಃಕರಣದಲ್ಲಿ ಅದು ಜಾಗೃತವಾಗುತ್ತೆ, ಆತ್ಮದ ವಿಚಾರ. ನಮ್ಗೆ ದೃಢ ಸಂಕಲ್ಪ ಇಲ್ಲದೆ ಇದ್ರೆ ಯಾವ ಒಂದ್ಸತಿ ಮನಸ್ಸಿಗೆ ಯೋಚನೆ ಬರುತ್ತೆ, ಅದು ಹೊರಟು ಹೋಗುತ್ತೆ. ಆಮೇಲೆ ಅದ್ರ ಕಡೆ ನಾವು ದೀರ್ಘವಾಗಿ ಲಕ್ಷ್ಯ ಕೊಡಬೇಕು ಅಥವಾ ಅದ್ರ ಬಗ್ಗೆ ಕುರಿತಾಗಿ ನಾವು ಸಾಧನೆ ಮಾಡಬೇಕು ಅಂತ ನಮ್ಮ ಮನಸ್ಸಿಗೆ ಅನಿಸಲ್ಲ. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೂಲ ಇದೆ ಏನಪ್ಪಾ ಅಂದ್ರೆ ದೃಢ ಸಂಕಲ್ಪ ಬೇಕು. ಆ ದೃಢ ಸಂಕಲ್ಪ ಹೇಗಿರ್ಬೇಕಂದ್ರೆ ನಮ್ಮ ಅಂತಃಕರಣದಲ್ಲಿ ಜಾಗೃತವಾಗಿ ಆತ್ಮದ ಎಡೆಗೆ ನಮ್ಮ ಮನಸ್ಸು ಹರಿಯುವಂತ ರೀತಿಯಲ್ಲಿ ಅದು ತನ್ನ ಕೆಲಸವನ್ನು ತಾನು ಮಾಡಬೇಕು. ಈ ವಿಚಾರದಿಂದ ನಾವು ಮುಂದುವರೆದು ದಾರಿಯನ್ನು ಆರಿಸಿಕೊಳ್ಬೇಕು. ಈಗ ದೃಢ ಸಂಕಲ್ಪ ಮಾಡಿದ್ದೀರಾ, ಅದು ಅಂತಃಕರಣದಲ್ಲಿ ಜಾಗೃತವಾಗಿದೆ, ನಾವು ಆತ್ಮದ ಎಡೆಗೆ ಹೋಗ್ಬೇಕು ಅಂತ ನಾವು ಸನ್ನದ್ಧರಾಗಿದ್ದೀವಿ. ಯಾವಾಗ ನಾವು ಸನ್ನದ್ಧರಾಗ್ತೀವೋ ಆವಾಗ ದಾರಿಯನ್ನು ಹುಡ್ಕೊಳ್ತೀವಿ. ನಾವು ಗಂಭೀರವಾಗಿ ನೋಡಬೇಕಾದ ಮೊದಲನೆಯ ಸಂಗತಿ ಎಂದರೆ ನಾವು ಆರಿಸಿಕೊಳ್ಳುವ ದಾರಿಯು ನಿಜವಾಗಿ ಗುರಿಯೆಡೆಗೆ ಒಯ್ಯಲು ತಕ್ಕುದಾಗಿರಬೇಕು. ಸೊ ಈಗ ಅಂತಃಕರಣದಲ್ಲಿ ಜಾಗೃತ ಆದ್ಮೇಲೆ ಆತ್ಮದ ಕಡೆ ಹೋಗ್ಬೇಕು ಅಂತ ನಾವು ದಾರಿಯನ್ನು ಹುಡ್ಕೊಳ್ತೀವಿ. ಆದ್ರೆ ಸರಿಯಾದಂತ ದಾರಿಯನ್ನು ಹುಡ್ಕೋಬೇಕು. ನಮ್ಮನ್ನು ಗುರಿಯಾಗಿ ನೇರವಾಗಿ ಹೋಗಲು ತಕ್ಕುದಾಗಿರಬೇಕು. ಆದುದರಿಂದ ನಮ್ಮ ಮನಸ್ಸಿನಲ್ಲಿ ಅಂತಿಮ ಗುರಿಯ ಬಗೆಗೆ ನಿಶ್ಚಿತವಾದ ಹಾಗೂ ನಿಚ್ಚಳವಾದ ಕಲ್ಪನೆಯನ್ನು ಇಟ್ಟುಕೊಳ್ಳುವುದು ಅತ್ಯಗತ್ಯವಾಗಿದೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ತುಂಬಾ ಜನ ಮೆಡಿಟೇಟ್ ಮಾಡ್ತಾರೆ, ಆದ್ರೆ ಯಾಕೆ ಮೆಡಿಟೇಟ್ ಮಾಡ್ತೀವಿ ಅಂತ ಅವ್ರಿಗೆ ಸ್ಪಷ್ಟವಾದಂತ ಒಂದು ಗುರಿ ಇಲ್ಲ. ನಮ್ಗೆ ಗುರಿ ಎಡೆಗೆ ಎಷ್ಟು ಸ್ಪಷ್ಟತೆ ಇರುತ್ತೋ ಅಷ್ಟೇ ನಮ್ಗೆ ಪ್ರಯಾಣ ಮಾಡ್ಲಿಕ್ಕೆ ತುಂಬಾ ಸುಲಭ ಆಗುತ್ತೆ. ಈಗ ನೋಡಿ, ನಾನು ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕು ಅಂತ ನನ್ನ ಮನಸ್ಸಿಗೆ ಹಾಕೊಂಡಿದ ತಕ್ಷಣ ನನಗೆ ಗುರಿ ಸ್ಪಷ್ಟವಾಗಿದೆ. ನಾನು ಅದನ್ನ ಗೂಗಲ್ ಮ್ಯಾಪ್ ಅಲ್ಲಿ ಹಾಕ್ತೀನಿ, ನನಗೆ ದಿಕ್ ತೋರ್ಸಪ್ಪ ಹೇಗೆ ಹೋಗ್ಬೇಕು ಅಂತ. ಸೊ ಅದು ದಿಕ್ ತೋರ್ಸುತ್ತೆ. ನಾನು ಒಂದು ಕಾರ್ನಲ್ಲೂ ಯಾವ್ದ್ರಲ್ಲೂ ಒಂದು ಗಾಡಿನಲ್ಲಿ ಕೂತ್ಕೊಳ್ತೀನಿ, ಅದು ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಸೊ ಇವೆಲ್ಲವೂ ಬೇಕು ನಮಗೆ. ಸಾಧನ ಬೇಕು, ಗುರಿ ಬೇಕು, ದಿಕ್ಕು ಬೇಕು. ಸೊ ನಾವು ಗುರಿನ ಇಟ್ಕೊಂಡ್ರೆ ಮಾತ್ರ ಆ ದಿಕ್ಕಿನಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಗುರಿಯೇ ಸರಿಯಾಗಿ ನಮ್ಮ ಮನಸ್ಸಿನಲ್ಲಿ ಸ್ಪಷ್ಟವಾಗಿದ್ದೇ ಇದ್ರೆ ಅವಾಗ ಏನಾಗುತ್ತೆ, ನಾವು ಆ ದಿಕ್ಕಿನಲ್ಲಿ ಕ್ರಮಿಸೋದು ಕಾಲಕ್ರಮೇಣದಲ್ಲಿ ಹೋಗ್ತಾ ಹೋಗ್ತಾ ಏನ್ ಅನ್ಸುತ್ತೆ, ಸರಿಯಾದ ದಿಕ್ಕಿನಲ್ಲಿ ಹೋಗ್ತಿದ್ವೋ ಇಲ್ಲೋ ಅಂತ ಅನ್ಸುತ್ತೆ. ಗೂಗಲ್ ಮ್ಯಾಪ್ ತೋರಿಸುತ್ತೆ 1.5 ಗಂಟೆಲಿ ಮೈಸೂರು ರೀಚ್ ಆಗ್ಬೇಕು ಅಂತ ಹೇಳುತ್ತೆ. ನೀವು 2 ಗಂಟೆ 2.5 ಗಂಟೆ ಆದ್ರೂ ರೌಂಡ್ ಹೊಡಿತಾನೆ ಇದ್ದೀರಾ ಅಂದ್ರೆ ಎಲ್ಲೋ ಏನೋ ದಾರಿ ತಪ್ಪಿದಿರಾ. ಸೊ 1.5 ಗಂಟೆಲಿ ಮುಟ್ಬೇಕಾಗಿರ್ತಕ್ಕಂಥ ಸ್ಥಳ ನೀವು 2.5 ಗಂಟೆ ಆದ್ರೂ ಮುಟ್ಟಿಲ್ಲ ಅಂದ್ರೆ ಎಲ್ಲೋ ದಿಕ್ಕು ತಪ್ಪಿದೀವಿ. ಸೊ ನಾವು ಸರಿಯಾದ ದಿಕ್ಕಿನಲ್ಲಿ ಹೋಗ್ತಿದೀವಿ ಅಂದ್ರೆ ನಾವು ಗುರಿ ಇಟ್ಕೊಂಡ್ರೆ ಮಾತ್ರ ಆ ದಿಕ್ಕಿನೆಡೆಗೆ ಹೋಗ್ತಾ ಇದೀವಿ ಅಂತ ನೋಡ್ಕೊಳ್ಳಿಕ್ ಸಾಧ್ಯ. ಅವಾಗ ಚೆಕ್ ಮಾಡ್ಕೋಬೇಕಲ್ವಾ, ನಾವು ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದೀವ, ಎಷ್ಟು ದಾರಿ ಕ್ರಮಿಸಿದೀವಿ, ಇನ್ನು ಎಷ್ಟು ದೂರ ಇದೆ ಮೈಸೂರಿಗೆ ಅಂತ ನಾವು ಚೆಕ್ ಮಾಡ್ಕೋಬೇಕಲ್ವಾ. ಅದೇ ರೀತಿಯಾಗಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ಸಹ ನಾವು ಅವಾಗವಾಗ ನಮ್ಮನ್ನ ನಾವು ಆತ್ಮ ವಿಮರ್ಶನೆ ಮಾಡಬೇಕಾಗುತ್ತೆ. We have to self-reflect and analyze whether we are on the right path, in the right direction, going towards the right goal. ಸೊ ಒಂದು ಪಥ ಬೇಕು, ಸರಿಯಾದಂತ ದಿಕ್ಕು ಬೇಕು, ಸರಿಯಾದಂತ ಗುರಿ ಬೇಕು. ಈ ಮೂರು ಇಟ್ಕೊಂಡು ಅವಾಗವಾಗ ವಿಮರ್ಶನೆ ಮಾಡ್ಕೊಳ್ತಕ್ಕಂಥ ಒಂದು ಸಂವೇದನಾ ಶಕ್ತಿ ಬೆಳೆಸ್ಕೊಂಡಿದ್ರೆ ಆವಾಗ ನಾವು ನಮ್ಮ ಆಧ್ಯಾತ್ಮಿಕ ಗುರಿಯನ್ನ ಆದಷ್ಟು ಬೇಗ ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಓನ್ಲಿ ದೆನ್ ವಿ ಕ್ಯಾನ್ ಆಕ್ಚುಲಿ ರೀಚ್ ಅವರ್ ಗೋಲ್ and in the quickest possible time, provided we have the right path, we are in the right direction, we have the right goal, and we have the guidance from the right guru, and we have the ability to look at ourselves sensitively to make sure that we are in the right direction. Ishtu adaga we can actually reach our goal pretty fast. So if at all we are taking a very long time to reach the goal, ಈಗ ನೋಡಿ, ಫಾರ್ ಎಕ್ಸಾಂಪಲ್ ಲಾಲಾಜಿ ಅವರಿಗೆ 7 ತಿಂಗಳಲ್ಲಿ ಲಿಬರೇಷನ್ ಆಯ್ತು ಅಂತ ಬರೀತಾರೆ. ಅಂದ್ರೆ ಲಿಬರೇಷನ್ ಆಯ್ತು 7 ತಿಂಗಳಲ್ಲಿ ಅಂದ್ರೆ ಅವರು ಬ್ರಹ್ಮಾಂಡ ಮಂಡಲನ 7 ತಿಂಗಳಲ್ಲಿ ಮುಟ್ಟಿದ್ರು ಅಂತಾಯ್ತು. ಹೀಗೆ ನಮ್ಮಲ್ಲಿ ಎಷ್ಟು ಜನ ಅಭ್ಯಾಸಿಗಳು ಎಷ್ಟು ವರ್ಷಗಳಿಂದ ಸಾಧನೆ ಮಾಡ್ತಾ ಇದ್ದಾರೆ.
ಸಾಧನೆ ಮಾಡ್ತಿದ್ದಾಗ ಇಷ್ಟು ವರ್ಷಗಳು ಬೇಕೆ ಬ್ರಹ್ಮಾಂಡ ಮಂಡಲ ತಲುಪಲಿಕ್ಕೆ ಅಂತ ನಾವು ಪ್ರಶ್ನೆ ಕೇಳ್ಕೋಬೇಕಾಗತ್ತೆ. ಹಾಗಾದ್ರೆ ನಾವಿಲ್ಲಿ ತಲುಪಿಲ್ಲ ಅನ್ನೋದಾದ್ರೆ ಮೊದಲು ತಲುಪಿದವಾ ಇಲ್ಲ ಅಂತ ನೋಡ್ಕೊಳ್ಳೋದು ಬರ್ಬೇಕು. ತಲುಪಿಲ್ಲ ಅನ್ನೋದಾಯ್ತು ಅಂತಂದ್ರೆ ಯಾಕೆ ತಲುಪಿಲ್ಲ ಅಂತ ವಿಮರ್ಶನೆ ಮಾಡ್ಕೊಳ್ಳೋದಕ್ಕೂ ಬರ್ಬೇಕು. ನಾವೇನ್ ಮಾಡ್ತೀವಿ, ಹಾಗೆ ನಾವು ಮತಧರ್ಮದಲ್ಲಿ ಅಂಧರಾಗಿ ಯಾವುದೋ ಒಂದು ಪಾಲನೆ ಮಾಡ್ತೀವೋ ಅದೇ ರೀತಿಯಾಗಿ ನಾವು ಆಧ್ಯಾತ್ಮಿಕತೆಯಲ್ಲೂ ಅಂಧವಾಗಿ ಫಾಲೋ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತೀವಿ, ಅಂಧರಾಗಿ. ಸೊ ಅದನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು. ಪ್ರತಿಯೊಂದು ಕಾಲಘಟ್ಟದಲ್ಲಿಯೂ ಕೂಡ, ಪ್ರತಿಯೊಂದು ಸಮಯದಲ್ಲಿ ಕೂಡ ನಮ್ಮನ್ನು ವಿಮರ್ಶನೆ ಮಾಡ್ಕೊಳ್ಳುವಂತ ಒಂದು ಸಂವೇದನಾ ಶಕ್ತಿಯನ್ನು ಬೆಳೆಸ್ಕೊಂಡ್ರೆ ಅವಾಗ ನಮಗೆ ನಮ್ಮಲ್ಲಿ ಆಗ್ತಿರ್ತಕ್ಕಂಥ ಬದಲಾವಣೆಯೂ ಸಹ ಗೋಚರ ಆಗುತ್ತೆ. ಆ ಬದಲಾವಣೆಗಳು ನಮಗೆ ಸಾಕಷ್ಟು ಪ್ರೇರಣಾದಾಯಕವಾಗಿ ಕೆಲಸ ಮಾಡುತ್ತೆ. If we can observe ourselves sensitively at all stages, it will give us evidence and satisfaction. Yes, we are in the right direction. But that satisfaction also will actually motivate you to strive further in a even more intense way. ನಾವು ಪ್ರಶಿಕ್ಷಕರಾಗಬೇಕಾದ್ರೆ ಹೇಳ್ತೀವಿ, ಅಭ್ಯಾಸಿ ತೀವ್ರ ಅಭ್ಯಾಸಿಯಾಗಿ ಮಾರ್ಪಾಡಾಗಬೇಕು. ಅಂಡ್ ಪ್ರಶಿಕ್ಷಕರಾಗಿ ಕೆಲಸ ಮಾಡ್ತಾ ಮಾಡ್ತಾ ಆ ತೀವ್ರ ಅಭ್ಯಾಸಿಯ ಸ್ತರದ ಕೆಲಸ ಏನಿದೆ ಅದನ್ನು ಹಾಗೆ ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳ್ತೀವಿ. ನಾರ್ಮಲ್ ಅಭ್ಯಾಸಿ ಶುಡ್ ಬಿಕಮ್ ಎನ್ ಇಂಟೆನ್ಸ್ ಅಭ್ಯಾಸಿ. ಅದೇ ರೀತಿಯಾಗಿ ನಾವು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಾವು ಆ ತೀವ್ರತೆಯನ್ನು ಗಳಿಸ್ಕೋಬೇಕಂದ್ರೆ, ಆ ತೀವ್ರತೆ ಬರ್ಬೇಕಾದ್ರೆ ನಮ್ಗೆ ಏನಪ್ಪ ಬೇಕು ಅಂತಂದ್ರೆ, ನಮ್ಗೆ ಆಗ್ತಿರ್ತಕ್ಕಂಥ ಬದಲಾವಣೆಗಳೇನಿದೆ ಅದನ್ನು ನೋಡ್ಕೊಳ್ಳುವಂತ, ಗ್ರಹಣ ಮಾಡುವಂತ ಶಕ್ತಿ ನಮಗೆ ಬರಬೇಕು. ಗ್ರಹಿಸುವಂತ ಶಕ್ತಿ ಬಂದಾಗ ನಮ್ಗೆ ಅದರಿಂದ ಸಾಕಷ್ಟು ಉತ್ಸಾಹ ಮತ್ತು ಪ್ರೇರಣೆ ಎರಡೂ ಕೂಡ ಸಿಗುತ್ತೆ. ಈಗ ಬೇರೆ ಬೇರೆ ಜನರು ಅನೇಕ ವಿಧದಲ್ಲಿ ಬೇರೆ ಬೇರೆ ಅಂತಿಮ ಗುರಿಯನ್ನು ಇಟ್ಟುಕೊಂಡಿರುವುದರಿಂದ ಅದನ್ನು ಹೊಂದುವ ಸಾಧನಗಳಾದರೂ ಬೇರೆ ಬೇರೆ ಆಗಿವೆ. ಎಲ್ಲರೂ ಒಂದೇ ಗುರಿ ಇಟ್ಕೊಂಡಿರಲ್ಲ. ಗುರಿ ಏನು ಅಂತ ಬಾಬೂಜಿ ಅವರು ಬರ್ತಿದ್ದಾರೆ 2ನೇ ಅಧ್ಯಾಯದಲ್ಲಿ. ಆದ್ರೆ ಎಲ್ಲರೂ ಒಂದೇ ಗುರಿ ಇಟ್ಕೊಂಡಿರಲ್ಲ. ಗುರಿ ಬೇರೆ ಬೇರೆ ಆದ್ರಿಂದ ಸಾಧನ ಮಾರ್ಗಗಳ ಅನುಸರಿಸತಕ್ಕದ್ದು ಕೂಡ ಬೇರೆ ಬೇರೆ ಇರುತ್ತೆ. ಸಿನ್ಸ್ ದ ಗೋಲ್ ಇಸ್ ಡಿಫರೆಂಟ್, ದ ಪಾತ್ ದಟ್ ಯು ಚೂಸ್ ಟು ರೀಚ್ ದಟ್ ಗೋಲ್ ವಿಲ್ ಆಲ್ಸೋ ಬಿ ಡಿಫರೆಂಟ್. ಹೀಗೆ ನಾವು ಅಪೇಕ್ಷಿತ ಗುರಿಯತ್ತ ನೇರವಾಗಿ ಒಯ್ಯುವ ಸರಿಯಾದ ದಾರಿಯನ್ನು ಆರಿಸಿಕೊಳ್ಳಬೇಕಾಗುತ್ತದೆ. ಸೊ ಸ್ವಲ್ಪ ಮಟ್ಟಿಗೆ ಟೈಮ್ ಕೊಟ್ಟರು ಪರವಾಗಿಲ್ಲ, ಸಮಯ ಕೊಟ್ಟರು ಪರವಾಗಿಲ್ಲ. ಸೆಲೆಕ್ಟ್ ದ ರೈಟ್ ಪಾತ್, ಸರಿಯಾದ ದಾರಿಯನ್ನು ಉಪಯೋಗಿಸಬೇಕು. ಸೆಲೆಕ್ಟ್ ದ ರೈಟ್ ಪಾತ್. ಈ ವಿಚಾರದಲ್ಲಿ ಅವಸರದ ನಿರ್ಣಯವು ಅನೇಕ ವೇಳೆ ನಿರಾಶಾದಾಯಕ ಪರಿಣಾಮಗಳನ್ನು ಉಂಟು ಮಾಡುವುದು. ಇಫ್ ಯು ಶೋ ಅರ್ಜೆನ್ಸಿ ಇನ್ ಟ್ರೈಂಗ್ ಟು ಸೆಲೆಕ್ಟ್ ಎ ಪಾತ್, ದೆನ್ ಸಮ್ಟೈಮ್ಸ್ ವಿ ಮೈಟ್ ಆಕ್ಚುಲಿ ಮೀಟ್ ವಿತ್ ಡಿಸಪಾಯಿಂಟ್ಮೆಂಟ್. ಏಕೆಂದರೆ ನೀವು ಒತ್ತಾಯಕ್ಕೊಳಗಾಗಿ ಅನುಸರಿಸುವ ದಾರಿಯು ನಿಮ್ಮ ಗಂತವ್ಯದ ಕಡೆಗೆ ನಿಮ್ಮನ್ನು ಕರೆಯೊಯ್ಯಲು ತಪ್ಪುದಾಗಿರ್ಲಿಕ್ಕಿಲ್ಲ. ಎಷ್ಟೋ ಸಲ ನೀವು ತಪ್ಪು ದಾರಿಯನ್ನು ಅನುಸರಿಸುವುದರಿಂದ ನಿಜವಾದ ವಸ್ತುವು ಕಣ್ಮರೆಯಾಗಿ ತಪ್ಪು ಗ್ರಹಿಕೆಗಳು, ಭ್ರಮೆಯು ಉಂಟಾಗುವು. ಸೊ ಸರಿಯಾದಂತ ದಾರಿಯನ್ನು ನಾವು ತಗೊಳ್ಳದೇ ಇದ್ರೆ ವಿ ಸ್ಟಾರ್ಟ್ ಲೂಸಿಂಗ್ ಟ್ರ್ಯಾಕ್ ಅಂಡ್ ವಿ ಸ್ಟಾರ್ಟ್ wrong and we develop wrong understanding, and in due course of time the mind loses the ability to discriminate. ಭ್ರಮೆ ಅಂದ್ರೆ ಮನಸ್ಸು ತನ್ನ ವಿವೇಚನಾ ಶಕ್ತಿಯನ್ನು ಕಳ್ಕೊಂಡಾಗ ಅದು ಭ್ರಮಿತವಾಗಿದೆ ಅಂತ ನಾವು ಹೇಳ್ತೀವಿ. When the mind loses the discriminative power, we say that the mind is clouded, it is confused. ಭ್ರಮೆ ಅಂದ್ರೆ ಕನ್ಫ್ಯೂಷನ್ ಆಗಿದೆ ಅಂತ ಹೇಳ್ತೀವಿ. ನೀವು ಅದೇ ದಾರಿಯಲ್ಲಿಯೇ ಮುಂದುವರೆದಾದರೆ ಕೊನೆಗೆ ಸತ್ಯವಸ್ತುವಿನ ಪ್ರಾಪ್ತಿಯು ಅಶಕ್ಯವಾಗುವುದು. ದುರ್ದೈವದಿಂದ ನೀವು ತಪ್ಪು ಮಾರ್ಗದರ್ಶನ ಹಾಗೂ ದೋಷಯುಕ್ತ ತರಬೇತಿಗೆ ಒಳಗಾದಾಗ ಬಹುಶಃ ಹೀಗಾಗುವುದು. ಆದುದರಿಂದ ಸಾಕ್ಷಾತ್ಕಾರಕ್ಕಾಗಿ ನೀವು ಆರಿಸಿಕೊಂಡ ದಾರಿಯು ನಿಜವಾಗಿ ಸರಿಯಾದುದೆಂಬುದನ್ನು ಪ್ರಾರಂಭದಲ್ಲಿಯೇ ಪ್ರತಿಯೊಂದು ರೀತಿಯಿಂದಲೂ ಪರೀಕ್ಷಿಸುವುದು ಅತ್ಯಗತ್ಯವಾಗಿದೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ವಿ ಹ್ಯಾವ್ ಟು ವೆರಿಫೈ ಅಂಡ್ ರೀವೆರಿಫೈ ದಟ್ ದ ಪಾತ್ ದಟ್ ಐ ಹ್ಯಾವ್ ಟೇಕನ್ ಟು ಗೋ ಟುವರ್ಡ್ಸ್ ಮೈ ಗೋಲ್ ಈಸ್ ಇನ್ ಫ್ಯಾಕ್ಟ್ ಕರೆಕ್ಟ್. ಸೊ ಪದೇ ಪದೇ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಬಾಬೂಜಿ ಅವರು. ಯು ಹ್ಯಾವ್ ಟು ವೆರಿಫೈ ಅಂಡ್ ರೀವೆರಿಫೈ, ಎಕ್ಸಾಮಿನ್, ವೆರಿಫೈ ಅಂಡ್ ರೀವೆರಿಫೈ ದಟ್ ದ ಪಾತ್ ದಟ್ ಯು ಹ್ಯಾವ್ ಟೇಕನ್ ಟು ರೀಚ್ ದ ಗೋಲ್ ಈಸ್ ದ ರೈಟ್ ಒನ್. ಯಾವುದಾದ್ರೂ ಒಂದು ಮಾರ್ಗವನ್ನು ಅದು ಕೇವಲ ಹಳೆಯದೆಂಬ ಕಾರಣದಿಂದ ಅನುಸರಿಸಬೇಡಿರಿ. ನಮ್ಮಲ್ಲಿ ಇನ್ನೊಂದಿದೆ ನಮ್ಮ ಮತ ಧರ್ಮದಲ್ಲಿ, ಏನಪ್ಪಾ ಅಂದ್ರೆ ಹಳೆಯದೆಲ್ಲ ಪವಿತ್ರವಾದದ್ದು, ಹೊಸದೆಲ್ಲ ಅಪವಿತ್ರವಾದದ್ದು, ಇದೊಂದಿದೆ. ಸೊ ಯಾವಾಗಲೂ ನಾವು ಗತಕಾಲದ ವೈಭವನ ನೆನೆಸ್ಕೊಂಡು ಮನಸ್ಸಿನಲ್ಲಿ ಮೆಲುಕು ಹಾಕ್ತಾ ಇರ್ತೀವಿ. ನಮ್ಮ ರಾಜರ ಕಾಲದಲ್ಲಿ, ನಮ್ಮ ಋಷಿಮುನಿಗಳ ಕಾಲದಲ್ಲಿ ಹಂಗಿತ್ತು, ಅವಾಗ ಎಷ್ಟು ಪವಿತ್ರವಾಗಿತ್ತು ಎಲ್ಲ ನಾಡೆಲ್ಲ, ಈಗೆಲ್ಲ ಕೆಟ್ಟೋಗಿದೆ, ಈ ರೀತಿಯಾಗೆಲ್ಲ ನಾವು ಯೋಚನೆ ಮಾಡ್ತೀವಿ. ಅಂದ್ರೆ ಹಿಂದಿಂದೆಲ್ಲ ಪವಿತ್ರವಾಗಿತ್ತು, ಇವಾಗಿರ್ತಕ್ಕಂಥದ್ದೆಲ್ಲ ಪವಿತ್ರ ಅಲ್ಲ ಅನ್ನೋ ಭಾವನೆಯಲ್ಲಿ ಇರ್ತೀವಿ.
ಅದು ಕೇವಲ ಹಳೆಯದೆಂಬ ಕಾರಣದಿಂದ ಅನುಸರಿಸಬೇಡಿರಿ, ಏಕೆಂದರೆ ಆ ಹಳೆಯ ಮಾರ್ಗವು ಪ್ರಪಂಚದ ಮತ್ತು ಸಮಾಜದ ಬದಲಾಯಿಸಿದ ಪರಿಸ್ಥಿತಿಗಳಿಗೆ ಸರಿ ಹೊಂದದೇ ಇರಬಹುದು. ಸೊ ಯಾರು ಈಗ ಬರೀ ಉಪನಿಷತ್ತು ಓದ್ಕೊಂಡು ನಾನು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ತೀನಿ ಅನ್ನೋರಿಗೆ, ಅವರಿಗೆ ಇವಾಗಿರ್ತಕ್ಕಂಥ ಮಾರ್ಗಗಳು ಅಥವಾ ಪದ್ಧತಿಗಳು ಅವರ ಮನಸ್ಸಿಗೆ ಗೋಚರ ಆಗುವುದಿಲ್ಲ. ಬಹುಸಂಖ್ಯಾತ ಜನರು ಅನುಸರಿಸುವರೆಂಬ ಕಾರಣದಿಂದಲೂ ಯಾವುದಾದರೂ ಒಂದು ದಾರಿಯನ್ನು ಹಿಡಿಯಬೇಡಿರಿ. ಇದಕ್ಕೆ ತುಂಬಾ ಜನ ಹೋಗ್ತಾರೆ, ಹಾಗಾಗಿ ನಾನು ಹೋಗ್ತೀನಿ, ಆ ಕ್ರೈಟೀರಿಯಾ ಇರಬಾರ್ದು. ನಿಮ್ಮ ಗುರಿಗೆ ನಿಮ್ಗೆ ಸ್ಪಷ್ಟವಾದಾಗ ಆ ಗುರಿಗೆಡೆಗೆ ನಿಮ್ಗೆ ಕರ್ಕೊಂಡು ಹೋಗ್ಲಿಕ್ಕೆ ಯಾವ ಮಾರ್ಗವನ್ನು ನೀವು ಆರಿಸ್ಕೊಳ್ತೀರಾ ಅದನ್ನ ಪರೀಕ್ಷೆ ಮಾಡ್ತಾ ಮಾಡ್ತಾ ನೀವೇ ನಿಮ್ಮ ಹೃದಯದಲ್ಲಿ ಮನದಟ್ಟು ಮಾಡ್ಕೋಬೇಕು, ಅಂತರ್ಗತಗೊಳಿಸ್ಕೋಬೇಕು. ಇದು ಸರಿಯಾದಂತ ಮಾರ್ಗ ಅಂತ ನಿಮಗೆ ಮನದಟ್ಟಾಗಬೇಕು. ಹೃದಯದಲ್ಲಿ ಒಂದು ರೀತಿಯಾದಂತಹ ಸ್ಥಿರತೆ ಬರಬೇಕು ಅದರ ಬಗ್ಗೆ. ಏಕೆಂದರೆ ಬಹುಸಂಖ್ಯಾತರು ಯಾವಾಗಲೂ ಸರಿಯಾದ ದಾರಿಯಲ್ಲಿ ಇರುವರೆಂಬ ನಿಯಮವೇನಿಲ್ಲ. ಪ್ರಾಯಶಃ ಅವರು ಸ್ವತಃ ತಪ್ಪು ಮಾರ್ಗದಲ್ಲಿ ದರ್ಶನಕ್ಕೊಳಗಾದ ಕೆಲವು ಜನರನ್ನು ಅನುಸರಿಸುತ್ತಿರಬಹುದು. ಒಂದು ಪದಾರ್ಥದ ಗುಣಗಳನ್ನು ನಾವು ನಮ್ಮಲ್ಲಿರುವ ಎಲ್ಲಾ ಸಾಧನಗಳನ್ನು ಉಪಯೋಗಿಸಿ ತುಂಬಾ ಜಾಗರೂಕತೆಯಿಂದ ಪರೀಕ್ಷಿಸಬೇಕು. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಒಂದು ಪದಾರ್ಥದ ಗುಣಗಳನ್ನು ನಾವು ನಮ್ಮಲ್ಲಿರುವ ಎಲ್ಲಾ ಸಾಧನಗಳನ್ನು ಉಪಯೋಗಿಸಿ ಜಾಗರೂಕತೆಯಿಂದ ಪರೀಕ್ಷಿಸಬೇಕು. ಬುದ್ಧಿ ಮತ್ತು ಅನುಭವಗಳ ಸಹಾಯದಿಂದ ಯೋಗ್ಯ ವಿವೇಚನೆ ಮತ್ತು ಪರೀಕ್ಷಣಗಳಿಲ್ಲದೆ ನಾವು ಒಮ್ಮೆಲೆ ಯಾವುದೊಂದು ನಿರ್ಣಯಕ್ಕೆ ಬರಬಾರದು. ಸೊ ಏನೇನು ಉಪಯೋಗಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಇವಾಗ? ಬುದ್ಧಿ ಶಕ್ತಿಯನ್ನು ಉಪಯೋಗಿಸಿ, ಅನುಭವವನ್ನು ಉಪಯೋಗಿಸಿ, ವಿವೇಚನಾ ಶಕ್ತಿಯನ್ನು ಉಪಯೋಗಿಸಿ ಪರೀಕ್ಷೆ ಮಾಡಿ. 4 ಕ್ರೈಟೀರಿಯಾ ಕೊಡ್ತಿದ್ದಾರೆ. ನೀವು ಒಂದು ಪಥ ಸರಿಯಾಗಿ ಹಿಡಿದಿದ್ದೀರಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿಕ್ಕೆ. ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ, ವಿವೇಚನಾ ಶಕ್ತಿಯನ್ನು ಉಪಯೋಗಿಸಿ, ನಿಮ್ಮ ಅನುಭವವನ್ನು ಉಪಯೋಗಿಸಿ ಮತ್ತು ಪರೀಕ್ಷೆ ಮಾಡಿ. ಬೇರೆ ಬೇರೆ ದೃಷ್ಟಿಕೋನದಿಂದ ಪರೀಕ್ಷೆ ಮಾಡಿ. ಆ ಪದಾರ್ಥದ ಗುಣಗಳ ಬಗ್ಗೆ ನಿಮಗೆ ಕೊನೆಯದಾಗಿ ಮನವರಿಕೆಯಾದ ಮೇಲೆ ಶ್ರದ್ಧೆ ಮತ್ತು ನಿಷ್ಠೆಯಿಂದ ಅದಕ್ಕೆ ಅಂಟಿಕೊಳ್ಳಬೇಕು. ಒಂದ್ಸತಿ ಅದು ಸರಿಯಾಗಿದೆ ಅಂತ ಅನಿಸಿದ ಮೇಲೆ ನಾವು ಶ್ರದ್ಧೆ ಮತ್ತು ನಿಷ್ಠೆಯಿಂದ ಅದಕ್ಕೆ ಅಂಟಿಕೊಳ್ಬೇಕು. ಮತ್ತೆ ಇನ್ನೊಂದ್ಸತಿ ಡೌಟ್ ನಾವು ತರಿಸ್ಕೋಬಾರ್ದು ಮನಸ್ಸಿನಲ್ಲಿ, ಇದು ಸರಿಯಾಗಿದೆಯೋ ಇಲ್ವೋ. ಸೊ ನಾವು ದಾರಿ ಹಿಡಿದ ಮೇಲೆ ಅದಕ್ಕೆ ನಾವು ಶ್ರದ್ಧೆ ಭಕ್ತಿಗಳಿಂದ ಅದಕ್ಕೆ ಅಂಟ್ಕೋಬೇಕು. ದಾರಿ ಹಿಡಿದಾದ್ಮೇಲೆ ಮತ್ತೆ ನಾವು ಡೌಟ್ ಅನ್ನು ಎನ್ಕರೇಜ್ ಮಾಡಿದ್ರೆ, ಇಫ್ ಯು ಎನ್ಕರೇಜ್ ದ ಡೌಟ್, ಸಂಶಯನ ನಾವು ನಮ್ಮ ಹೃದಯದಲ್ಲಿ ಮತ್ತೆ ತಂದುಕೊಂಡ್ರೆ ಅದು ನಮಗೆ ದಾರಿನಲ್ಲಿ ನಮ್ಮ ಪ್ರಗತಿ ಕುಂಠಿತ ಆಗುವಂತ ರೀತಿಯಲ್ಲಿ ಮಾಡುತ್ತೆ. ಈ ರೀತಿ ಇಟ್ಟ ಶ್ರದ್ಧೆಯು ನಿಜವಾದುದು ಕೊನೆಯವರೆಗೂ ಉಳಿಯುವಂತಹದ್ದು ಆಗಿರುತ್ತದೆ. ಇದಕ್ಕೆ ವಿರುದ್ಧವಾಗಿ ತೋರಿಕೆ ಆಕರ್ಷಣೆಗಳಿಂದಾಗಲಿ ಕ್ಷುಲ್ಲಕವಾದ ಭೌತಿಕ ಸಿದ್ಧಿಗಳ ಪ್ರದರ್ಶನದಿಂದಾಗಲಿ ಸಂಪಾದಿಸಲಾದ ಶ್ರದ್ಧೆಯೇ ಅಲ್ಲ. ಅದು ಬಲಾತ್ಕಾರ ಮಾತ್ರ. ಅದಕ್ಕೆ ಭದ್ರವಾದ ತಳಹದಿ ಇಲ್ಲದಿರುವುದರಿಂದ ಸಾಮಾನ್ಯವಾದ ಪ್ರತಿಕೂಲ ಪರಿಸ್ಥಿತಿಗಳಲ್ಲಿ ಮಾಯವಾಗಿ ಬಿಡುತ್ತದೆ. ಬಲಾತ್ಕಾರ ಅಷ್ಟೇ. ಇಟ್ ಈಸ್ ಫೋರ್ಸ್ಡ್ ಇಂಪೋಸಿಷನ್. ಅವ್ರು ಯಾರೋ ಮಾಡ್ತಾ ಇದ್ದಾರೆ, ನಾನು ಮಾಡ್ತೀನಿ. ತುಂಬಾ ಜನ ಅಲ್ಲಿ ಹೋಗ್ತಿದ್ದಾರೆ, ಅದಕ್ಕೆ ನಾನು ಹೋಗ್ತೀನಿ. ಈ ತರ ಎಲ್ಲ ಇಟ್ಕೊಂಡು ಅವ್ರು ಹೇಳಿದ್ರು ಅದಕ್ಕೋಸ್ಕರ ನಾವು ಮಾಡ್ತೀನಿ. ಈ ರೀತಿಯಾಗಿ ನಾವು ಮಾಡ್ಕೊಂಡಾಗ ಏನಾಗುತ್ತೆ, ಅದು ಬಲಾತ್ಕಾರದ ಅಭ್ಯಾಸವಾಗುತ್ತೆ. ಹೊತ್ತು ಕೂಡ ಅದು ತುಂಬಾ ಕಾಲ ಉಳಿಯಲ್ಲ, ಯಾಕಂದ್ರೆ ಅದಕ್ಕೆ ಬುಡವೇ ಇಲ್ಲ. ಸೊ ದೇರ್ ಇಸ್ ನೋ ಫಂಡಮೆಂಟಲ್ ಬೇಸಿಸ್ ಫಾರ್ ಇಟ್. ಜಸ್ಟ್ ಬಿಕಾಸ್ ಯು ಆರ್ ಫಾಲೋಯಿಂಗ್ ವಿತ್ ಸಂಬಡಿ ಟೋಲ್ಡ್ ಯು ಅಂಡ್ ಮೆನಿ ಪೀಪಲ್ ಆರ್ ಫಾಲೋಯಿಂಗ್ ಇಟ್. ಸೊ ವಿ ಶುಡ್ ನಾಟ್ ಗೋ ಬೈ ದೋಸ್ ಕ್ರೈಟೀರಿಯಾಸ್. ಸ್ಥೂಲವಾದ ಭೌತಿಕ ರೂಪಗಳ ಮೂರ್ತಿ ಪೂಜೆಯು ಆಕಾರ, ಸಂಕೇತ ಮತ್ತು ವಿಧಗಳ ಉಗ್ರವಾದ ಅವಲಂಬನೆಯು ನಿಜವಾದ ಶ್ರದ್ಧೆಯನ್ನು ಹುಟ್ಟಿಸುವುದಿಲ್ಲ. ಇದನ್ನು ಕೂಡ ಅಂಡರ್ಲೈನ್ ಮಾಡ್ಕೊಳ್ರಿ. ಸ್ಥೂಲವಾದಂತಹ ಮೂರ್ತಿ ಪೂಜೆ ಮತ್ತು ಉಗ್ರವಾದಂತಹ ಅವಲಂಬನೆ, ಸಂಕೇತಗಳಿಗೆ, ವಿಧಿಗಳಿಗೆ, ಯಾರ್ಯಾರು ನಾವು ಶ್ರೀ ಚಕ್ರ ಹಾಕಿದ್ದೀವಿ, ವಿಷ್ಣು ಚಕ್ರ ಹಾಕಿದ್ದೀವಿ, ಬೇರೆ ಬೇರೆ ಚಕ್ರಗಳೆಲ್ಲ ಹಾಕ್ತಾರೆ ಮನೆಗಳಲ್ಲಿ. ಯಂತ್ರಗಳೆಲ್ಲ ತಗೊಂಡ್ಬರ್ತಾರೆ, ಮಂತ್ರಗಳ ಪಠನೆ ಮಾಡ್ತಾರೆ. ಅವೆಲ್ಲವೂ ಕೂಡ ಆಳದಲ್ಲಿ ಸೂಕ್ಷ್ಮವಾದ ಸ್ಥಳದಲ್ಲಿ ಶ್ರದ್ಧೆಯನ್ನು ಹುಟ್ಟಿಸೋಲ್ಲ ಅಂತ ಬರೀತಾ ಇದ್ದಾರೆ. ಅದನ್ನು ಅನುಸರಿಸುವವರ ಹೃದಯದಲ್ಲಿ ದುರಾಗ್ರಹವನ್ನು ಹುಟ್ಟಿಸುವ ಕೇವಲ ಭೌತಿಕತೆಯು ಬೆಳೆಯುವುದೇ ಹೊರತು ನಿಜವಾದ ಶ್ರದ್ಧೆಯು ಬೆಳೆಯುವುದಿಲ್ಲ. ಅವರಿಗೆ ಒತ್ತಾಯಪಡಿಸುವುದರಲ್ಲಿ ಸ್ವಂತದ ವಿವೇಚನೆ ನಿರ್ಣಯಗಳನ್ನು ಕೈಗೊಳ್ಳದೆ ಕುರುಡು ನಂಬಿಕೆಯನ್ನು ಇಡುವರು. ಇದನ್ನೇ ನಾವಾಗಲೇ ಹೇಳಿದ್ದು, ಕುರುಡು ನಂಬಿಕೆ ಇಟ್ಟು ಹೋಗಬಾರದು ಆಧ್ಯಾತ್ಮದಲ್ಲಿ. ಮತ್ತು ಎರಡನೇ ದಾರಿಯ ಬಗ್ಗೆ ಸ್ವಲ್ಪವಾದರೂ ಯೋಚನೆ ಮಾಡಲು ಇಷ್ಟಪಡುವುದಿಲ್ಲ. ಒಂದು ಕುರುಡು ನಂಬಿಕೆ ಬೆಳೆಸ್ಕೊಳ್ತಾರೆ, ಎರಡನೇದು ಬೇರೆ ಯಾರಾದ್ರೂ ಯಾವ್ದಾದ್ರು ಮಾರ್ಗ ಸೂಚನೆ ಕೊಟ್ಟರು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ಲಿಕ್ಕೂ ಅವ್ರು ತಯಾರಿರಲಿಲ್ಲ. ಸೊ ದೇ ಆರ್ ಸೋ ಬ್ಲೈಂಡ್ಲಿ ಅಟ್ಯಾಚ್ ಟು ಎ ಪರ್ಟಿಕ್ಯುಲರ್ ಪಾತ್ ದಟ್ ಈವನ್ ದೆನ್ when they see that nothing is happening or no changes are happening, they blindly stick to it
And even if somebody were to suggest to them that there are other possibilities which might actually help them, they are not ready to even look at those methods. ಸತ್ಯದ ಸಮೀಪಕ್ಕೆ ನೇರವಾಗಿ ಒಯ್ಯುವ ಹಲವು ಅನ್ಯ ಸಾಧನಗಳ ಪ್ರಭಾವವನ್ನು ಜನರು ಒಪ್ಪಿಕೊಂಡರು. ಅವರು ಅವುಗಳನ್ನು ಅನುಸರಿಸಲು ಸಿದ್ಧರಿರುವುದು ನನಗೆ ಕಂಡು ಬಂದಿದೆ. So sometimes people accept that there are other possibilities which might be better, but still they are not ready to give up the old habits. ಇದಕ್ಕೆ ಕಾರಣವೇನೆಂದರೆ ಅವರೇ ಹೇಳುವಂತೆ ತಾವು ಮೊದಲೇ ಸ್ವೀಕರಿಸಿದ ಮಾರ್ಗವನ್ನು ಬಿಟ್ಟುಕೊಡಲು ಅವರಿಗೆ ಸಾಧ್ಯವಾಗುವುದಿಲ್ಲ. They are unable to give up the path that they have chosen the first time around. ಮೊದಲು ಏನು ಆಯ್ಕೆ ಮಾಡ್ಕೊಂಡಿರ್ತಾರೆ ಆ ಪಥನ ಬಿಡ್ಲಿಕ್ಕೆ ಅವ್ರಿಗೆ ಸಾಧ್ಯವಾಗಿಲ್ಲ. ನಿಜಾಂಶವೆಂದರೆ ಅವರಿಗೆ ಕೇವಲ ಆಕಾರ ಸಂಕೇತಗಳಲ್ಲಿ ಮಾತ್ರ ನಂಬಿಕೆ ಇಡುವುದಲ್ಲದೆ ಸತ್ಯ ವಸ್ತುವಿನಲ್ಲಿ ಶ್ರದ್ಧೆ ಇರುವುದಿಲ್ಲ. ಇದನ್ನು ಅಂಡರ್ಲೈನ್ ಮಾಡ್ಕೊಂಡ್ರಿ. ದ ಟ್ರೂತ್ ಈಸ್ ದೇ ಆರ್ ಮೋರ್ ಸ್ಟಕ್ ಟು ದ ಫಾರ್ಮ್ ರಾದರ್ ದೆನ್ ಟು ದ ರಿಯಾಲಿಟಿ. ಇದನ್ನು ದುರಾಗ್ರಹವೆಂದೇ ಹೇಳಬಹುದು. ಇದರ ಅರ್ಥ ಇಷ್ಟೇ, ಅವರ ದೃಷ್ಟಿಯು ಸಂಕುಚಿತವಾಗಿದ್ದು ಸತ್ಯವನ್ನು ಅರಿಯಲು ಅವರು ಎತ್ತರಕ್ಕೆ ಏರಲಾರರು. ಸೊ ದೃಷ್ಟಿ, then there is a narrow vision and they are not able to broaden their vision. ಅವರ ಪ್ರಗತಿಯು ಮುಗಿದಂತಾಗಿ ಕೊನೆಯವರೆಗೂ ಅವರು ಅದೇ ಪರಿಮಿತವಾದ ವಲಯದಲ್ಲಿಯೇ ಉಳಿಯುವರು. ಈ ರೀತಿ ನಾವು ಮೇಲೆ ಏರುವುದನ್ನು ಯಾವುದು ತಡೆಗಟ್ಟುವುದೋ ಅದನ್ನು ಶ್ರದ್ಧೆ ಎನ್ನಲಾಗುವುದಿಲ್ಲ. ಶ್ರದ್ಧೆ ಅಂದ್ರೆ ನಮಗೆ ಶ್ರದ್ಧೆ ಇದ್ದಾಗ ನಾವು ಮುಂದುವರಿತಾ ಹೋಗಬೇಕು. ಒಂದೇ ವಲಯದಲ್ಲಿ ನಮಗೆ ಸಿಕ್ಕಾಕೋಂಗು ಮಾಡಿದ್ರೆ ಅದನ್ನ ನಾವು ಶ್ರದ್ಧೆ ಅಂತ ಕರೆಯುವುದಿಲ್ಲ. ಶ್ರದ್ಧೆ ನಮ್ಮನ್ನ ಗುರಿಯೆಡೆಗೆ ಹೋಗ್ಲಿಕ್ಕೆ ಸಾಧ್ಯ ಮಾಡ್ತಕ್ಕಂಥ ಒಂದು ಸಾಧನ ಆಗ್ಬೇಕು. ಒಂದೇ ವಲಯದಲ್ಲಿ ಮಾಡ್ತಕ್ಕಂಥ ಅಭ್ಯಾಸಗಳು ಶ್ರದ್ಧೆ ಅಂತ ಕರೀಲಿಕ್ಕೆ ಆಗಲ್ಲ ಅಂತ ಬರೀತಾ ಇದ್ದಾರೆ. ಇಟ್ಸ್ ಎ ವೆರಿ ಬಿಗ್ ಡಿಫರೆನ್ಸ್. ನಾವು ಮೇಲೇರುವುದನ್ನು ಯಾವುದು ತಡೆಯುವುದೋ ಅದನ್ನು ಶ್ರದ್ಧೆ ಎನ್ನಲಾಗುವುದಿಲ್ಲ ಅಂತ ಬರೆದಿದ್ದಾರೆ. ಯಾಕೆಂದ್ರೆ ಒಂದೇ ವಲಯದಲ್ಲಿ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಸೊ ಶ್ರದ್ಧೆ ಅಂದ್ರೆ ನಮಗೆ ವಲಯದಿಂದ ವಲಯಕ್ಕೆ ನಮಗೆ ಚಲನೆ ಆಗ್ಲಿಕ್ಕೆ ಕೊಡ್ತಕ್ಕಂಥ ಒಂದು ಶಕ್ತಿಯ ಸಾಧನ. ಆದುದರಿಂದ ಪ್ರತಿಯೊಬ್ಬನು ಕೇವಲ ಸತ್ಯದ ಕಡೆಗೆ ಶ್ರದ್ಧೆಯಿಂದ ಲಕ್ಷ್ಯವನ್ನಿಟ್ಟು ಆತ್ಮ ಸಾಕ್ಷಾತ್ಕಾರಕ್ಕೆ ಸಹಾಯವಾಗುವ ಮಾರ್ಗವನ್ನು ಅನುಸರಿಸುವುದು ಅಗತ್ಯವಾಗಿದೆ. ಮುಂದೆ ನಾವು ಸೃಷ್ಟಿಯ ಆರಂಭದಲ್ಲಿ ಯಾವ ಶುದ್ಧ ರೂಪದಲ್ಲಿ ಇದ್ದೇವೋ ಆ ಕೊನೆಯ ಬಿಂದುವಿನ ಕಡೆಗೆ ಸಾಗುವುದು. ಅದಕ್ಕಾಗಿ ನಾವು ನಮ್ಮ ಸಂಸ್ಕಾರಗಳ, ಮಾಯೆ ಮತ್ತು ಅಹಂಕಾರಗಳ ರೂಪದಲ್ಲಿದ್ದ ಆಸ್ತಿಯನ್ನೆಲ್ಲ ತ್ಯಜಿಸಿ ಹೆಜ್ಜೆ ಹೆಜ್ಜೆಗೂ ಹಗುರವಾಗುತ್ತಾ ಹೋಗಬೇಕು. ಸೊ ಏನನ್ನು ನಾವು ತ್ಯಾಗ ಮಾಡ್ತಾ ಇದೀವಿ? ನಮ್ಮ ಆಸ್ತಿ ಅಂದ್ರೆ ಏನಿಲ್ಲಿ? ಸಂಸ್ಕಾರ, ಮಾಯೆ ಮತ್ತು ಅಹಂಕಾರ. ಈ ಮೂರು ಕೂಡ ನಮ್ಮ ಆಸ್ತಿ. ಸಂಸ್ಕಾರವಿದ್ದಾಗಷ್ಟೇ ನಾವು ಮಾಯದಲ್ಲಿ ಬಂಧನರಾಗೋದು. ಸಂಸ್ಕಾರವಿದ್ದಷ್ಟೇ ನಮಗೆ ಜಾಸ್ತಿ ಅಹಂಕಾರ ಬೆಳೆಯೋದು. ಸೊ ಸಂಸ್ಕಾರಗಳು ಕಡಿಮೆ ಆಗ್ತಾ ಆಗ್ತಾ ನಾವು ಮಾಯ ಪದರವನ್ನು ದಾಟ್ತೀವಿ, ಅಹಂಕಾರ ಕೂಡ ತಿಳಿಯಾಗತ್ತೆ. ಸೊ ಇವೆ ಮೂರು ಹೋಗ್ತಿದ್ದಂಗೆನೆ ನಾವು ಹೃದಯದಲ್ಲಿ ಮತ್ತು ಮನಸ್ಸಿನಲ್ಲಿ ಹಗುರತೆಯನ್ನು ಬೆಳೆಸ್ಕೊಳ್ತಾ ಹೋಗ್ತೀವಿ. ಸ್ಥೂಲ ರೂಪಗಳ ಪೂಜೆಯಿಂದ ಉಂಟಾದ ಮನಸ್ಸಿನ ಭಾರ ಅಥವಾ ಆಂತರಿಕ ಜಡತೆಯು ನಮ್ಮ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಬಾಧಕವಾಗಿದ್ದು ಅದನ್ನು ದೂರವಿಡಬೇಕು. ಇನ್ಫ್ಯಾಕ್ಟ್ ಕೆಲವು ಸತಿ ಮುಂಚೆ ಪ್ರಶಿಕ್ಷಕರು ಏನ್ ಮಾಡೋರು ಅಂದ್ರೆ ಈ ಸ್ಥೂಲ ರೂಪದ ಪೂಜೆಯನ್ನು ನೀವು ಯಾರು ಮಾಡಬಾರ್ದು ಅಂತ ಅದನ್ನ ಬಹಿಷ್ಕಾರ ಮಾಡೋರು. ಬಟ್ ಕಾಲಕ್ರಮೇಣದಲ್ಲಿ ಏನ್ ನೋಡಿದ್ರು ಅಂದ್ರೆ ನಮ್ಮ ಜನಗಳು ಎಷ್ಟು ಅದಕ್ಕೆ ಅಂಟ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಅದನ್ನ ಬಹಿಷ್ಕಾರ ಮಾಡಿದ್ರೆ ಧ್ಯಾನಕ್ಕೆ ಬರ್ತಕ್ಕಂಥವ್ರು ಬರೀ ಬೆರಳೆಣಿಕೆ ಎಷ್ಟಾಗಿದ್ರು. ಆಮೇಲೆ ಏನ್ ಮಾಡಿದ್ರು ಅಂದ್ರೆ ಇದು ಕಾಲಕ್ರಮೇಣದಲ್ಲಿ ಅವರಿಗೆ ಸೂಕ್ಷ್ಮತೆಯ ಅನುಭವ ಆಗ್ತಿದ್ದಂಗೆನೆ ಸ್ಥೂಲ ಅಭ್ಯಾಸಗಳು ತನಗತಾನಾಗೆ ಮಾಯವಾಗುತ್ತೆ ಅಂತ ಕಂಡು ಬಂದಾಗ ಈಗ ಯಾರಿಗೂ ಕೂಡ ಆ ನಿಬಂಧನೆಯನ್ನು ಹೇರಲ್ಲ. ಸೊ ನೀವು ಏನ್ ಪೂಜೆ ಮಾಡ್ತಿದ್ರಿ ಮೊದಲು ಹಾಗೆ ಪೂಜೆನೂ ಮಾಡ್ರಿ, ಆಂತರಿಕವಾಗಿ ಧ್ಯಾನದ ಅನುಭವವನ್ನು ತಗೊಳ್ರಿ. ಕಾಲಕ್ರಮೇಣದಲ್ಲಿ ಆಂತರಿಕವಾಗಿ ನಾವು ದೈವತ್ವವನ್ನು ಅನುಭವಕ್ಕೆ ಪಡೀಲಿಕ್ಕೆ ಸಾಧ್ಯವಾದಾಗ ಬಾಹ್ಯವಾಗಿ ದೈವತ್ವವನ್ನು ನಾವು ಹುಡ್ಕೊಂಡು ಹೋಗೋದು ತನಗೆ ಕಡಿಮೆ ಆಗತ್ತೆ. ಇದನ್ನ ನಾವು ಕೂಡ ಸಾಕಷ್ಟು ಸತಿ ನಾವು ಕಂಡಿದ್ದೀವಿ. ಸೊ ಹಾಗಾಗಿ ನಾವು ಬೇರೆ ಬೇರೆ ಕಡೆ ಹೋಗಿ ಇದೊಂದನ್ನೇ ನೀವು ಫಾಲೋ ಮಾಡಬೇಕು, ಇನ್ಯಾವುದನ್ನು ಫಾಲೋ ಮಾಡಬಾರ್ದು, ಏನೇ ಮಾಡ್ತಿದ್ರು ಅದನ್ನೆಲ್ಲ ನಿಲ್ಲಿಸ್ಬೇಕು ಅಂತ ಹೇಳುವಂತ ಅಗತ್ಯ ಇಲ್ಲ. ಯಾಕಂದ್ರೆ ಕಾಲಕ್ರಮೇಣದಲ್ಲಿ ಯಾವಾಗಲೂ ಹೃದಯ ಮನಸ್ಸು ಸೂಕ್ಷ್ಮತೆ ಹೆಡೆಗೆ ಹೋಗ್ಲಿಕ್ಕೆ ಇಷ್ಟಪಡುತ್ತೆ. ಸೊ ಯಾವ್ದಾದ್ರು ಒಂದು ಸೂಕ್ಷ್ಮ ಮಾರ್ಗ ಸಿಕ್ತು ಅಂದ್ರೆ ತನಗೆ ಅದರಲ್ಲಿ ಒಲವನ್ನು ತೋರಿಸುತ್ತೆ. So the mind and the heart always wants to go towards subtlety. So if a particular path gives a taste of subtlety to the mind and the heart,
it will naturally, over a period of time, starts getting inclined to that. So if we were to impose the conditions that you are not supposed to follow anything else while you actually practice this particular method, then many times people actually resist it because it is a suggestion given at the level of the ego. So we don't need to do that. ಹೆಚ್ಚು ಉಗ್ರತೆಯಿಂದ ಅದನ್ನು ಪೋಷಿಸುತ್ತಾ ಹೋದುದಾದರೆ ಅವರು ಜಡತೆಯ ಮತ್ತು ವಂಚನೆಯ ಮುಳ್ಳು ಕಂಟಿಯಲ್ಲಿ ಸಿಕ್ಕಿಬಿದ್ದು ಶಾಶ್ವತಾನಂದದ ಕ್ಷೇತ್ರದಿಂದ ಬಹುದೂರ ಉಳಿಯುವರು. ಆಧ್ಯಾತ್ಮಿಕ ಜೀವನದಲ್ಲಿ ಮುಖ್ಯವಾದ ಎರಡನೇ ಅಂಶವೆಂದರೆ ಗುರುವಿನಲ್ಲಿ ಶ್ರದ್ಧೆ. ಈಗ ಶ್ರದ್ಧೆ ಬಗ್ಗೆ ಹೇಳಿದ್ರು. ಈಗ ಯಾರ ಬಗ್ಗೆ ಶ್ರದ್ಧೆ ಇಟ್ಕೋಬೇಕು? ಗುರುವಿನಲ್ಲಿ ಶ್ರದ್ಧೆ. ಏಕೆಂದರೆ ನಾವು ಮೊದಲೇ ಹೇಳಿದಂತೆ ಉನ್ನತವಾದ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಸಮರ್ಥ ಗುರುವಿನ ಸಹಾಯವು ಅತ್ಯಗತ್ಯವಾಗಿದೆ. ಕೇವಲ ಆತನ ಮೂಲಕವೇ ಸಾಧಕನಿಗೆ ದೈವಿ ಪ್ರೇರಣೆಯು ಬರುವುದು. ಸೊ ದ ಗುರು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆದುದರಿಂದ ನಾವು ಆರಿಸಿಕೊಳ್ಳುವ ಮಾರ್ಗದರ್ಶಿಯು ಅತ್ಯಂತ ಸಮರ್ಥನೂ ಪ್ರಾಯೋಗಿಕ ಸಿದ್ಧಿಗಳನ್ನು ಉಳ್ಳವನು ಆಗಿರುವುದು ಅವಶ್ಯವಾಗಿದೆ. ಮಾರ್ಗದರ್ಶಿಯ ನಿಜವಾದ ಯೋಗ್ಯತೆಯನ್ನು ಕಂಡುಹಿಡಿಯಲು ನಾವು ಆತನೊಂದಿಗೆ ಕೆಲಕಾಲವಿದ್ದು ನಮ್ಮ ಅಳವಿನೊಳಗಿನ ಎಲ್ಲ ಸಾಧನೆಗಳಿಂದಲೂ ಆತನನ್ನು ಪರೀಕ್ಷಿಸಬೇಕು. ಇಲ್ಲಿ ನೋಡಿ, ಇಲ್ಲಿ ಬಾಬುಜಿಯವರೇ ಹೇಳ್ತಾ ಇದ್ದಾರೆ, ನೀವು ಯಾರನ್ನು ಮಾರ್ಗದರ್ಶಿಯಾಗಿ ಪಡ್ಕೋಬೇಕು ಅಂತಿದ್ರು ಅವರನ್ನ ಪರೀಕ್ಷೆ ಮಾಡಿ, ಹಾಗೆ ಅಂಧರಾಗಿ ನಂಬಬೇಡಿ ಅಂತ ಹೇಳ್ತಾ ಇದ್ದಾರೆ. ಬುದ್ಧಿ ಅನುಭವಗಳಿಂದ ಆತನ ಸಾಮರ್ಥ್ಯಗಳ ಬಗ್ಗೆ ನಮಗೆ ಮನವರಿಕೆ ಆದ ಮೇಲೆ ಆತನನ್ನು ಗುರುವೆಂದು ಸ್ವೀಕರಿಸಿ ಆತನ ಮಾರ್ಗದರ್ಶನಕ್ಕೆ ಒಳಗಾಗಬೇಕು. ಸೊ ಬುದ್ಧಿ ಮತ್ತು ಅನುಭವ ಇದು ಎರಡನ್ನು ಉಪಯೋಗಿಸ್ಕೊಂಡು ನಾವು ಗುರುಗಳನ್ನ ಪರೀಕ್ಷೆ ಮಾಡಬೇಕು, ಅವನ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಬೇಕು. ಈ ತತ್ವವನ್ನು ನಾವು ದುರ್ಲಕ್ಷಿಸಿದಾದರೆ ನಮ್ಮ ನಿರ್ಣಯದಲ್ಲಿ ನಾವು ಮೋಸ ಹೋಗುವ ಸಂಭವವಿದೆ. ನಾವು ಯಾರೊಬ್ಬರ ಪಾಂಡಿತ್ಯ ಪ್ರದರ್ಶನದಿಂದಾಗಲಿ ಹೊರಗಿನ ಭವ್ಯತೆಯಿಂದಾಗಲಿ ಆಕೃಷ್ಟರಾಗಿ ಕುರುಡರಂತೆ ಅವರನ್ನು ಆರಿಸಬಾರದು. ಒಬ್ಬ ಮನುಷ್ಯನ ನಿಜವಾದ ಗುಣಗಳ ಯೋಗ್ಯ ಪರೀಕ್ಷೆಗಾಗಿ ನಾವು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿಯ ಆತನ ನಿಜವಾದ ಸಿದ್ಧಿಗಳನ್ನು ಪರಿಗಣಿಸಬೇಕು. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಒಬ್ಬ ಮನುಷ್ಯನ ನಿಜವಾದ ಗುಣಗಳ ಯೋಗ್ಯ ಪರೀಕ್ಷೆಗಾಗಿ ನಾವು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಆತನ ನಿಜವಾದ ಸಿದ್ಧಿಗಳನ್ನು ಪರಿಗಣಿಸಬೇಕು. ನಾವು ಹಂಬಲಿಸುವ ಸತ್ಯ ವಸ್ತುವನ್ನು ಆತನಲ್ಲಿ ಕಂಡುಕೊಳ್ಳಬೇಕು. ಈ ಪ್ರಕಾರ ನಮಗೆ ಭರವಸೆ ಆದ ಮೇಲೆ ಆತನ ಕಡೆಗೆ ನಾವು ಸ್ವಾಭಾವಿಕವಾಗಿ ಅಂತರಾಕರ್ಷಣವನ್ನು ಅನುಭವಿಸತೊಡಗುವುದು. ಸೊ ದೇರ್ ಇಸ್ ಎ ಇಂಟರ್ನಲ್ ಅಟ್ರಾಕ್ಷನ್, ಅಂತರಾಕರ್ಷಣೆ. ಯಾವಾಗ ಆ ಸತ್ಯ ವಸ್ತು ಈ ಗುರುವಿನಲ್ಲಿ ಇದೆ ಅಂತ ನಮಗೆ ಮನದಟ್ಟಾದಾಗ, ನಮ್ಗೆ ಎಲ್ಲೋ ಒಂದ್ ಕಡೆ ಹೃದಯದಲ್ಲಿ ಸೂಚನೆ ಬಂದಾಗ, ನಮ್ಗೆ ಇನ್ನೊಂದು ಮುಂದಿನ ಹಂತದಲ್ಲಿ ಏನಾಗುತ್ತೆ, ಆ ಗುರುವಿನ ಬಗೆಗೆ ನಮ್ಮಲ್ಲಿ ಆಂತರಿಕವಾಗಿ ಆಕರ್ಷಣೆ ಆಗುತ್ತೆ. ದೇರ್ ಇಸ್ ಎನ್ ಇಂಟರ್ನಲ್ ಅಟ್ರಾಕ್ಷನ್ ಟು ದ ಗುರು ಬಿಕಾಸ್ ವಿ ಸಿ ದ ಗೋಲ್ ಇನ್ ದ ಗುರು. ನಮ್ಮ ಭವಿಷ್ಯತ್ತನ್ನು ರೂಪಿಸುವ ವ್ಯಕ್ತಿಯು ಈತನೇ ಎಂದು ತಿಳಿಯತೊಡಗುವುದು. ಈ ಭಾವನೆಯು ಕ್ರಮೇಣ ಶ್ರದ್ಧೆಯಾಗಿ ಬೆಳೆಯತೊಡಗಿ ನಾವು ಆತನನ್ನು ಪ್ರೀತಿಸಲಾರಂಭಿಸುವೆವು. ಸೊ ಮೊದಲು ಅವರ ಮೇಲೆ ನಮಗೆ ಒಂದು ರೀತಿಯಾದಂತ ಯೋಚನೆ ಬರುತ್ತೆ, ನಮ್ಮ ಭವಿಷ್ಯತ್ತನ್ನು ರೂಪಿಸತಕ್ಕಂತ ವ್ಯಕ್ತಿ ಇವರೇ ಅಂತ. ಮೊದಲು ನಾವು ಗುರಿನ ನೋಡ್ತೀವಿ, ಆ ವ್ಯಕ್ತಿನಲ್ಲಿ ಗುರಿನ ನೋಡಿದ್ಮೇಲೆ ನಮ್ಮಲ್ಲಿ ಆಂತರಿಕ ಆಕರ್ಷಣೆ ಬರುತ್ತೆ. ಆಂತರಿಕ ಆಕರ್ಷಣೆ ಬಂದ್ಮೇಲೆ ನಮ್ಮ ಮನಸ್ಸಿಗೆ ಒಂದು ರೀತಿಯಾದಂತ ಮನದಟ್ಟಾಗತ್ತೆ, ಏನಂತ, ಇವರೇ ನಮ್ಮ ಭವಿಷ್ಯವನ್ನು ರೂಪಿಸಬಲ್ಲಂತ ವ್ಯಕ್ತಿ ಅಂತ. ಅದಾದ್ಮೇಲೆ ಕಾಲಕ್ರಮೇಣದಲ್ಲಿ ಏನಾಗುತ್ತೆ, ಆ ಭಾವನೆ ಶ್ರದ್ಧೆಯಾಗಿ ಮಾರ್ಪಾಡಾಗುತ್ತೆ. ಶ್ರದ್ಧೆಯಾಗಿ ಮಾರ್ಪಾಡಾದ ನಂತರ ಆ ವ್ಯಕ್ತಿಯನ್ನು ನಾವು ಪ್ರೀತಿಸತೊಡಗುತ್ತೇವೆ. ನಾವು ಆತನ ವ್ಯಕ್ತಿತ್ವಕ್ಕೆ ಅದರ ಆದರ ತೋರಿ ಆತನ ವಿಚಾರಗಳಿಗೆ ತಲೆಬಾಗಿ ಆತನ ನೇತೃತ್ವದಲ್ಲಿ ದಾರಿ ಮುಟ್ಟು ಸಾಗುವೆವು. ಇದಾದ ನಂತರ ಅವ್ರು ಹೇಳ್ತಕ್ಕಂಥ ಮಾತುಗಳಿಗೆ ನಾವು ಗಮನ ಕೊಡ್ತೀವಿ, ಅವ್ರ ವಿಚಾರಗಳಿಗೆ ತಲೆಬಾಗ್ತೀವಿ, ಮತ್ತು ಅವ್ರ ನೇತೃತ್ವದಲ್ಲಿ ನಾವು ನಮ್ಮ ಸಾಧನೆಯನ್ನು ಮುಂದುವರಿಸಿಕೊಂಡು ಹೋಗ್ತೀವಿ. ಈ ಅವಧಿಯಲ್ಲಿ ನಮಗೆ ಉಂಟಾದ ಲಾಭಗಳ ಅನುಭವವು ಗುರುವಿನ ಅಸಾಮಾನ್ಯ ಶಕ್ತಿಗಳ ಬಗ್ಗೆ ವಿಶ್ವಾಸ ಹುಟ್ಟಿಸುವುದು. ಸೊ ಅನುಭವ ಬೇಕು ನಮಗೆ, ಮತ್ತು ನಾವು ಆತನನ್ನು ಅತಿ ಮಾನವನೆಂದು ಕಾಣತೊಡಗುವುದು. ಗುರು ಬರೀ ಮನುಷ್ಯ ಮಾತ್ರ ಅಲ್ಲ, ಅತಿ ಮಾನವ ಅಂತ ಬರೆದಿದ್ದಾರೆ. ಈಗ ನಮ್ಮ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ನಮ್ಮ ಶ್ರದ್ಧೆಯು ಬಹಳ ಸಹಾಯಕವಾಗುವುದು. ಇಷ್ಟೆಲ್ಲ ಆದ್ಮೇಲೆ ನಮಗೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಶ್ರದ್ಧೆ ಸಹಾಯ ಮಾಡುತ್ತೆ. ಅದು ಸಂಶಯ ಅನಿಶ್ಚಿತತೆಗಳ ಕಾರ್ಮೋಡ್ಗಳನ್ನು ಚದುರಿಸಿ ನಮ್ಮ ಮಾರ್ಗದಿಂದ ಅಡ್ಡಿ ಅಡಚಣೆಗಳನ್ನು ತೊಲಗಿಸುವುದು. ಇದನ್ನು ಅಂಡರ್ಲೈನ್ ಮಾಡ್ಕೊಂಡ್ರಿ. ಶ್ರದ್ಧೆ ಏನ್ ಮಾಡುತ್ತೆ? ಈಗ ಶ್ರದ್ಧೆ ಏರ್ಪಾಡಾದ್ಮೇಲೆ, ಶ್ರದ್ಧೆ ಬಂದಾದ್ಮೇಲೆ ಅದೇನ್ ಮಾಡುತ್ತೆ, ನಮ್ಮ
ಸಂಶಯ ಮತ್ತು ಅನಿಶ್ಚಿತತೆ ಏನಿದೆ ಆ ಕಾರ್ಮೋಡ್ಗಳನ್ನೆಲ್ಲ ಚದುರಿಸಿ ಹಾಕತ್ತೆ ಮತ್ತು ಮಾರ್ಗದಿಂದ ಅಡೆತಡೆಗಳನ್ನು ತೊಲಗಿಸುವುದು. ನಿಜವಾಗಿಯೂ ಶ್ರದ್ಧೆಯು ಇಡೀ ಆಧ್ಯಾತ್ಮಿಕ ಕಟ್ಟದ ಬುನಾದಿಯಾಗಿದೆ. ಇದನ್ನ ಅನ್ಲೈನ್ ಮಾಡ್ಕೊಳ್ರಿ. ಡ್ಯಾಶ್ ಆಧ್ಯಾತ್ಮಿಕ ಕಟ್ಟದ ಬುನಾದಿಯಾಗಿದೆ, ಅದಕ್ಕೆ ಶ್ರದ್ಧೆ. ನೀವು ನಿಜವಾಗಿ ಯಶಗಳಿಸಬೇಕಾದರೆ ಸತ್ಯ ವಸ್ತುವಿನಲ್ಲಿಯೂ ಸಾಕ್ಷಾತ್ಕಾರಕ್ಕಾಗಿ ನೀವು ಅನುಸರಿಸುವ ಸರಿಯಾದ ದಾರಿಯಲ್ಲಿಯೂ ನೀವು ಶರಣು ಹೋದ ಸಮರ್ಥ ಗುರುವಿನಲ್ಲಿಯೂ ಶ್ರದ್ಧೆಯನ್ನಿಟ್ಟು ಈ ಅಡಿಗಲ್ಲಿನ ಮೇಲೆ ಆಧ್ಯಾತ್ಮಿಕ ಸೌಧವನ್ನು ಕಟ್ಟಬೇಕು. 3 ಬೇಕು ನಮಗೆ. 3 pillars ಆಫ್ ಸ್ಪಿರಿಚುಯಾಲಿಟಿ. ಏನೇನದು? ಸಂಕಲ್ಪ, ಸತ್ಯ ವಸ್ತು. ನಿಜವಾಗಿಯೂ ಯಶ ಗಳಿಸಬೇಕಾದರೆ ಸತ್ಯ ವಸ್ತುವಿನಲ್ಲಿ ನಾವು ಶ್ರದ್ಧೆ ಇಡಬೇಕು. ಇನ್ ರಿಯಾಲಿಟಿ ಸಾಕ್ಷಾತ್ಕಾರಕ್ಕಾಗಿ ನೀವು ಅನುಸರಿಸುವ ದಾರಿ ಯಾವ್ದಿದೆ ಅದರಲ್ಲಿ ಶ್ರದ್ಧೆ ಇಡಬೇಕು. ಗುರುವಿನಲ್ಲಿ ಶ್ರದ್ಧೆ ಇಡಬೇಕು. ಸೊ ಗುರುವಿನಲ್ಲಿ ಶ್ರದ್ಧೆ ಇಡಬೇಕು, ಸತ್ಯ ವಸ್ತುವಿನಲ್ಲಿ ಶ್ರದ್ಧೆ ಇಡಬೇಕು, ಅನುಸರಿಸತಕ್ಕಂಥ ಮಾರ್ಗದಲ್ಲಿ ಶ್ರದ್ಧೆ ಇಡಬೇಕು. ಈ 3 ಕೂಡ ದೀಸ್ ಆರ್ ದ 3 pillars ಆಫ್ ದ ಬಿಲ್ಡಿಂಗ್ ಆಫ್ ದ ಸ್ಪಿರಿಚುಯಾಲಿಟಿ, ದ ಗ್ರ್ಯಾಂಡ್ ಬಿಲ್ಡಿಂಗ್ ಆಫ್ ಸ್ಪಿರಿಚುಯಾಲಿಟಿ. ಅದರಿಂದ ನಿಮ್ಮನ್ನು ಮುತ್ತಿರಬಹುದಾದ ದುಷ್ಟ ಶಕ್ತಿಗಳನ್ನೆಲ್ಲ ನಿರ್ಮೂಲ ಮಾಡುವುದು ಅಂತಃಶಕ್ತಿ ಒಂದು ನಿಮಗೆ ದೊರೆಯುವುದು. ಹಾಗಾದ್ರೆ ಈ 3 ನಾವು ಶ್ರದ್ಧೆ ಇಟ್ಟಾಗ ಏನಾಗುತ್ತೆ? ನಮ್ಮ ಸುತ್ತ ಇರ್ತಕ್ಕಂಥ ದುಷ್ಟ ಶಕ್ತಿಗಳೇನಿದೆ ಅದನ್ನ ನಿರ್ಮೂಲನೆ ಮಾಡತಕ್ಕಂಥ ಒಂದು ಆಂತರಿಕ ಶಕ್ತಿ ನಮ್ಮಲ್ಲಿ ವೇದ್ಯವಾಗುತ್ತೆ. ನಿಮಗೆ ಬೇಕಾದಾಗ ನವೀನವಾದ ದೈವಿ ಪ್ರೇರಣೆಯನ್ನು ಪಡೆದುಕೊಳ್ಳಲು ಅದು ಸಹಾಯ ಮಾಡುವುದು. ಸೊ ಶ್ರದ್ಧೆ ಸರಿಯಾಗಿದ್ದಾಗ ಏನೇನೆಲ್ಲ ಆಗುತ್ತೆ ಅಂತ ಇವಾಗ ಕ್ಲೂ ಕೊಡ್ತಾ ಇದ್ದಾರೆ. ಒಬ್ಬಕ್ಕೆ ಶ್ರದ್ಧೆ ಬಂದಿದ್ಯಾ ಇಲ್ವಾ ಅಂತ ಹೆಂಗ್ ಗೊತ್ತಾಗುತ್ತೆ ನಮಗೆ ಅಂದ್ರೆ 2 ಕ್ಲೂ ಕೊಟ್ಟಿದ್ದಾರೆ ಇಲ್ಲಿ. ಏನಂತ? ನೀವು ಆಧ್ಯಾತ್ಮಿಕ ಸೌಧವನ್ನು ನಿರ್ಮಾಣ ಮಾಡ್ತಿದ್ದಂಗೆ ನಿಮ್ಮ ಸುತ್ತ ಇರತಕ್ಕಂಥ ದುಷ್ಟ ಶಕ್ತಿಗಳು ನಿಮ್ಮಿಂದ ದೂರ ಆಗುವ ರೀತಿಯಲ್ಲಿ ಅದು ಮಾಡುತ್ತೆ. ಅಂತಹ ಒಂದು ಶಕ್ತಿ ನಮ್ಮ ಹೃದಯದಲ್ಲಿ ಪ್ರಕಟ ಆಗುವುದು ನಮ್ಮ ಅನುಭವಕ್ಕೆ ಬರುತ್ತೆ. ಇದು ಮೊದಲನೇ ಕ್ಲೂ. ಎರಡನೇದು, ನಿಮಗೆ ಬೇಕಾದಾಗ ಹೊಸತನದ ದೈವಿ ಪ್ರೇರಣೆಯನ್ನು ಯಾವಾಗ ಬೇಕಾದ್ರೂ ಪಡಿಬಹುದು. ಇದು ಎರಡನೇ ಕ್ಲೂ. ಇದು 2 ಇತ್ತು ಅಂತಂದ್ರೆ ಆ ವ್ಯಕ್ತಿನಲ್ಲಿ ಶ್ರದ್ಧೆ ಬೆಳೆದಿದೆ. ಶ್ರದ್ಧೆ ಯಾವ ವಿಚಾರವಾಗಿ ಬೆಳೆದಿದೆ? ಶ್ರದ್ಧೆ ಸತ್ಯ ವಸ್ತುವಿನ ಬಗ್ಗೆ, ಗುರುಗಳ ಬಗ್ಗೆ ಮತ್ತು ಪಥದ ಬಗ್ಗೆ. ಈ 3ರಲ್ಲೂ ಶ್ರದ್ಧೆ ಬೆಳೆದಿದ್ದಾಗ ಅವರು ಆ ಒಂದು ಆಧ್ಯಾತ್ಮಿಕ ಸೌಧವನ್ನು ಕಟ್ಕೊಳ್ಳಿಕ್ಕಾಗತ್ತೆ. ಆಧ್ಯಾತ್ಮಿಕ ಸೌಧ ಕಟ್ಟಿದ ಮೇಲೆ ಆ ಶ್ರದ್ಧೆ ಯಾವಾಗ ಅಚಲವಾಗುತ್ತೋ ಆವಾಗ ಅವ್ರಿಗೆ ಆಂತರಿಕವಾದಂತ ಒಂದು ಶಕ್ತಿ ಗ್ರಹಿಕೆ ಆಗುತ್ತೆ. ಅದೇನಪ್ಪ ಮಾಡುತ್ತೆ ಅಂದ್ರೆ ನಮ್ಮ ಸುತ್ತಮುತ್ತ ಇರತಕ್ಕಂಥ ಕೆಟ್ಟ ವಸ್ತುಗಳೇನಿದೆ, ದುಷ್ಟ ಶಕ್ತಿಗಳೇನಿದೆ ಅದನ್ನೆಲ್ಲ ನಿರ್ಮೂಲನೆ ಮಾಡುತ್ತೆ. ಜೊತೆಗೆ ನಮಗೆ ಯಾವಾಗ ಬೇಕಾದ್ರೆ ಅವಾಗ ದೈವಿ ಪ್ರೇರಣೆಯನ್ನು ಪಡೆಯಲು ಸಹಾಯ ಮಾಡುತ್ತೆ. ನವನವೀನವಾದಂತ ದೈವಿ ಪ್ರೇರಣೆಯನ್ನು ಪಡೆಯಲು ಸಹಾಯ ಮಾಡುತ್ತೆ. ಶ್ರದ್ಧೆ ಬಂದಿದ್ರೆ ಇದು 2 ಆಗ್ಬೇಕು. ಇದು 2 ಆಗಿಲ್ಲ ಅಂದ್ರೆ ಇನ್ನು ಆ ವ್ಯಕ್ತಿನಲ್ಲಿ ಶ್ರದ್ಧೆ ಅಂಕುರವಾಗಿಲ್ಲ ಅಂತ. ಯಾವಾಗ ಶ್ರದ್ಧೆ ಅಂಕುರವಾಗಿಲ್ವೋ ನಮ್ಮ ಆಧ್ಯಾತ್ಮಿಕ ಪ್ರಗತಿ ನಿಧಾನವಾಗಿ ಆಗುತ್ತೆ. ಸೊ ಇಲ್ಲಿಗೆ ನಿಲ್ಸೋಣಂತೆ. 89 ಪುಟ. ಸೊ ನಾಳೆ 89ನೇ ಪುಟದಿಂದ ಕಂಟಿನ್ಯೂ ಮಾಡೋಣ. 3 ದಿವಸ ನಮ್ಮ ಭಂಡಾರ ಏನಿರುತ್ತೆ, ಶುಕ್ರವಾರ, ಶನಿವಾರ, ಭಾನುವಾರ 3 ದಿವಸ ಬೆಳಗ್ಗೆ ಇರೋದಿಲ್ಲ. ಭಾನುವಾರ ಸಾಯಂಕಾಲ ಯಥಾ ಪ್ರಕಾರ 5:30ಗೆ ಮುಂದುವರಿಸ್ಕೊಂಡು ಹೋಗೋಣ. ಭಾನುವಾರ ಸಾಯಂಕಾಲ. ಬಟ್ ಭಾನುವಾರ ಸಾಯಂಕಾಲ ಸಿಟ್ಟಿಂಗ್ ಇರುತ್ತೋ ಇಲ್ಲ ಪ್ರಾಯಶಃ ಮುಗಿದಿರುತ್ತೆ ಅಂತ ಅನ್ಕೊಳ್ತೀನಿ. ಭಾನುವಾರ ಸಿಟ್ಟಿಂಗ್ ಇತ್ತು ಅಂದ್ರೆ ಸಾಯಂಕಾಲ ಸಿಗೋದು ಬೇಡ. ಯಾವುದೇ ಬೈಟೆಕ್ ಇಲ್ಲದೆ ಇದ್ರೆ ನಾವು ಮುಂದುವರಿಸ್ತೀವಿ. ರೆಕಾರ್ಡ್ಸ್ ಬರ್ತಾ ಇಲ್ಲ. ಒಂದ್ ನಿಮಿಷ ಎಲ್ಲರೂ ಭಾನುವಾರ ಸಾಯಂಕಾಲ